ಸಮರಿನ ನೀವು ಬರ್ಕೊಂಡು ಹೋದರೆ ಇದು ನೀವೇನು ಮಾಡಬೇಕು, ನೀವು ಈಸಿಯಾಗಿ ನೀವು ಇದನ್ನು ಬರಿಬಹುದು. ಅರ್ಥ ಆಯ್ತಲ್ಲ? ರೈಟ್. ಓಕೆ, ಜಸ್ಟ್ ಗಿವ್ ಮಿ ಎ ಮಿನಿಟ್, ಲೆಟ್ ಮಿ ಚೆಕ್. ಸೊ ಬೇರೆ ಏನಾದರೂ ಕ್ವಶನ್ಸ್ ಇದೆಯಾ? ಓಕೆ, ಸೊ ಯೂಟ್ಯೂಬಲ್ಲಿ ಕೂಡ ಸ್ಟ್ರೀಮ್ ಆಗ್ತಿದೆ ಇದು ಈಗ ಲೈವು. ಸೊ ಲೆಟ್ಸ್ ಸಿ ಸ್ಟೂಡೆಂಟ್ಸ್, ಜಸ್ಟ್ ಗಿವ್ ಮಿ ಸಮ್ ಮಿನಿಟ್. ಎಸ್, ಐ ಆಮ್ ವೇಟಿಂಗ್, ಜಸ್ಟ್ ಗಿವ್ ಮಿ 1 ಸೆಕೆಂಡ್. ವಿಲೇಜ್ ಕ್ರಿಕೆಟ್ ಮ್ಯಾಚ್ ಎಕ್ಸ್ಪ್ಲೇನ್ ಮಾಡಬೇಕಾ ನೋಡಿ. ಶಾರ್ಟ್ ಟರ್ಮಲ್ಲಿ ಮಾತ್ರನೇ ನಾನು ಶಾರ್ಟ್ ಟರ್ಮ್ ಆನ್ಸರ್ಸ್ ಮಾತ್ರ ನಾನು ಅಪ್ರೋಚ್ ಮಾಡೋಕ್ಕಾಗುತ್ತೆ. ಓಕೆ, ಸೊ ಹಾಯ್ ಸ್ಟೂಡೆಂಟ್ಸ್, ಸೊ ಯೂಟ್ಯೂಬಲ್ಲಿ ಕೂಡ ಸ್ಟ್ರೀಮ್ ಆಗ್ತಿದೆ. ಸೊ ಎಸ್, ಸೊ ವಿ ಹ್ಯಾವ್ ಆಲ್ಮೋಸ್ಟ್ 189 ಸ್ಟೂಡೆಂಟ್ಸ್, 189 ಟಾಪ್ ಚಾಟ್ಸ್ ಇದೆ ಯೂಟ್ಯೂಬಲ್ಲಿ. ಓಕೆ, ಸೊ ಶುರು ಮಾಡೋಕ್ಕೆ ಮುಂಚೆ ನಾನೇನು ಮಾಡೋಣ, ಕೆಲವೊಂದು ಕ್ವೆಶನ್ಸ್ ಬಂದು ನಮ್ಮ ಪ್ರಚಂಡರು ಪ್ಲಸ್ ಸ್ಟೂಡೆಂಟ್ಸ್ ಬಂದು ಕೇಳಿದ್ದಾರೆ. ಸೊ ಪ್ರಚಂಡರು ಪ್ಲಸ್ ಸ್ಟೂಡೆಂಟ್ಸ್ಗೆ ಆನ್ಸರ್ ಮಾಡೋದು ಜೊತೆಗೆ ನಾನು ಯೂಟ್ಯೂಬಲ್ಲಿ ಟಾಪ್ ಚಾಟಲ್ಲಿ ಕಲಿಸಿರುವ ಕೆಲವೊಂದು ಆನ್ಸರ್ಸ್ ಕೂಡ ನಾನು ಆನ್ಸರ್ ಮಾಡ್ತೀನಿ. ಓಕೆ, ಸೊ ಲೆಟ್ ಅಸ್ ಸಿ ಸ್ಟೂಡೆಂಟ್ಸ್. ಈಗ ಒಂದು ಒಂದು ಮಾತು ಬಂದು ನೆನಪಲ್ಲಿಟ್ಟಿರಬೇಕು. ಸೊ ನಾವು ನಿನ್ನೆ ಬಂದು ಎರಡು ವಿಷಯನ ನಾವು ಮಾಡಿದ್ವಿ. ಒಂದು ನಾವೇನು ಮಾಡಿದ್ವಿ ಅಂದರೆ, ನಾವು ಬಂದು ಇಂಪಾರ್ಟೆಂಟ್ ಕ್ವೆಶನ್ಸಿಂದ ಶುರು ಮಾಡಿದ್ವಲ್ವಾ. ಸೊ ಇಂಪಾರ್ಟೆಂಟ್ ಕ್ವೆಶನ್ಸು, ಸೊ ಅದನ್ನು ನಾವು ಹೆಂಗೆ ಆನ್ಸರ್ ಮಾಡಬೇಕು, ನಾವು ಹೆಂಗೆ ಇದು ಮಾಡಬೇಕಂತ ನಾವು ನೋಡಿದ್ವಿ ಇಂಪಾರ್ಟೆಂಟ್ ಕ್ವೆಶನ್ಸು. ಸೊ ಪ್ರತಿಯೊಂದು ಚಾಪ್ಟರ್ಗೂ ಬ್ಲೂ ಪ್ರಿಂಟ್ ಬೇಸ್ಡಿಂದ ಹೋಗಬೇಕು. ರೈಟ್, ಪ್ರತಿಯೊಂದು ಚಾಪ್ಟರ್ಗೂ, ಪ್ರತಿಯೊಂದು ಪ್ರೋಸ್ಗೂ, ಪ್ರತಿಯೊಂದು ಪೊಯಿಟ್ರಿಗೂ ಬ್ಲೂ ಪ್ರಿಂಟ್ ಬೇಸ್ಡ್ ಆಗಿ ನೀವು ಹೋಗಿ. ಬ್ಲೂ ಪ್ರಿಂಟ್ ಬೇಸ್ಡ್ ಆಗಿ ನೀವು ಹೋಗಿ, ಅದ್ರ ಜೊತೆಗೆ ನೀವೇನು ಮಾಡಿ, ಸ್ಪೆಸಿಫಿಕ್ ಕ್ವಶನ್ ಆನ್ಸರ್ಸ್ನ ನೀವು ಏನು ಮಾಡಿ, ಅದರಿಂದ ನೀವು ಓದ್ಕೊಳ್ಳಿ. ರೈಟ್, ಸೊ ನಾನು ನಿಮಗೆ ಇಲ್ಲಿ ನಾನು ಡಿಸ್ಪ್ಲೇ ಮಾಡಿದ್ದೀನಿ ನೋಡಬೇಕಾದ್ರೆ. ನಾವಿಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ನಾನು ನಿಮಗೆ ಬ್ಲೂ ಪ್ರಿಂಟು. ಇದು ಬಂದು ಪ್ರೋಸ್ ರಿಲೇಟೆಡ್ ಬ್ಲೂ ಪ್ರಿಂಟ್. ಓಕೆನಾ? ಸದ್ಯಕ್ಕೆ ನಾವು ನೋಡಬೇಕಾದ್ರೆ ಅಲ್ಲಿ ಫಾರ್ ಎಕ್ಸಾಂಪಲ್ ಐ ಮೀನ್ ಲೆಟ್ ಮೀ ಜಸ್ಟ್ ಗಿವ್ ಎನ್ ಕ್ವಿಕ್ ಎಕ್ಸಾಂಪಲ್ ಟು ಯು. ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್. ಓಕೆ, ಸೊ ಇದು ಬಂದು ಎಷ್ಟು ಮಾರ್ಕ್ಸ್ ಬರುತ್ತೆ? 3 ಮಾರ್ಕ್ಸ್ ಬರುತ್ತೆ. ನಾವೇನು ಮಾಡಿದ್ವಿ, ಯಾವ ರೀತಿ ನಮಗೆ ಅವರು ಎಕ್ಸ್ಟ್ರಾಕ್ಟ್ ಕ್ವಶನ್ಸ್ ಕೇಳ್ತಾರೆ ಅಂತ ನಾವು ನೋಡಿದ್ವಿ. ಸೊ ಮೇಜರ್ಲಿ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸಿಂದ ನಮಗೆ ಎಕ್ಸ್ಟ್ರಾಕ್ಟ್ ಕ್ವಶನ್ಸ್ ಬರುತ್ತೆ. ಸೊ ಮೇ ಬಿ ಫ್ಯೂ ಇನ್ಸ್ಟೆನ್ಸಲ್ಲಿ ಅವ್ರು ಏನು ಮಾಡಿದ್ದಾರೆ, 3 ಮಾರ್ಕ್ಸ್ ಸಮ್ಮರಿ ಕ್ವಶನ್ಸ್ ಕೂಡ ಕೇಳಿದ್ದಾರೆ ಅಲ್ವಾ. ಆದರೆ ಮೇಜರ್ಲಿ ಯಾವ್ದ್ಮೇಲೆ ಅವರು ಇದು ಮಾಡಿದ್ದಾರೆ ಅಂದರೆ, ನಮಗೆ ಅವರು ಮೇಜರ್ಲಿ ಅವರು RTC, ಓಕೆ, ರೆಫರೆನ್ಸ್ ಟು ಕಾಂಟೆಕ್ಸ್ಟಿಂದ ನಾವು ಕೊಟ್ಟಿದ್ದಾರೆ. ರೈಟ್, ಸೊ ಅದನ್ನು ನೋಡಿದ್ವಿ. ಈಗ ಎಲಿಕ್ಸರ್ ಆಫ್ ಲೈಫ್ ಅಲ್ವಾ. ಸೊ ಎಲಿಕ್ಸರ್ ಆಫ್ ಲೈಫಲ್ಲಿ ಏನು, ವಾಟರ್ ಎಷ್ಟು ಇಂಪಾರ್ಟೆಂಟು, ವಾಟ್ರಿಂದ ಏನೆಲ್ಲ ನಮಗೆ ಇದಾಗುತ್ತೆ ಅಂತ, ಮತ್ತು ಕೆಲವೊಂದು ಸಿವಿಲೈಸೇಷನಲ್ಲಿ ವಾಟರ್ ಹೆಂಗೆ ಯೂಸ್ಫುಲ್ ಆಗಿತ್ತು ಅದೆಲ್ಲ ನಾವು ನೋಡಿದ್ವಿ. ಓಕೆ, ಸೊ ಅದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸೊ ಏನೇ ಕ್ವಶನ್ ಅವ್ರು ಕೇಳಲಿ, ಸಮರಿ ಕ್ವಶನ್ಸ್ ಬರಬೇಕಾದ್ರೆ ನಿಮ್ಗೇನು ಅರ್ಥ ಆಗಿದೆಯೋ ಅದನ್ನು ಬರೀರಿ. ಕ್ವೆಶ್ಚನ್ಗೆ ಆನ್ಸರ್ನ ಕನೆಕ್ಟ್ ಮಾಡಿ ಅಷ್ಟೇ. ಓಕೆ, ಸೊ ನಿನ್ನೆ ನಾನು ಫುಲ್ ಡೀಟೇಲ್ಡಾಗಿ ಕ್ರ್ಯಾಶ್ ಕೋರ್ಸ್ ಆಗಿರಲಿ, ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರಲಿ, ಮತ್ತು ಮಾಡೆಲ್ ಕ್ವೆಶನ್ ಪೇಪರ್ ಸಾಲ್ವಿಂಗ್ ಆಗಿ ಕೂಡ ಇರಲಿ, ನಾನು ನಿಮಗೆ ಆನ್ಸರ್ಸ್ ಕೂಡ ಹೆಂಗೆ ಕನ್ಸ್ಟ್ರಕ್ಟ್ ಮಾಡಿದ್ದೇನೆ ಅಂತ ನಾನು ತೋರಿಸಿದೆ ನಾನು ನಿಮಗೆ ಅಲ್ವಾ. ಸೊ ಅದನ್ನು ನೀವು ಹಂಗೆ ಫಾಲೋ ಮಾಡ್ಕೊಂಡು ನೀವು ಹೋಗೋದು ನಿಮ್ಗೆ ಒಳ್ಳೆ ಆಗುತ್ತೆ. ಓಕೆ, ಈಗ ಲೂಯಿ ಪ್ಯಾಶ್ಚರ್ಗೆ ನಮ್ಗೆ ಬರೋದು 4 ಮಾರ್ಕ್ ಕ್ವಶನ್ಸ್ ಒಂದೇ. ಸೊ ಅವ್ರ ಎಕ್ಸ್ಪೀರಿಮೆನ್ಸ್ ಬಗ್ಗೆ ನೀವು ತುಂಬ ಇಂಪಾರ್ಟೆಂಟ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನೀವು ಓದಲೇಬೇಕು. ಅವ್ರು ಇಂತಹ ಎಕ್ಸ್ಪೀರಿಮೆಂಟ್ಸ್ ಮಾಡಿದ್ದಾರೆ, ಮತ್ತು ಅವ್ರು ಬಂದು ಯಾರಿಗೆಲ್ಲ ಯಾವ ಇಂಡಸ್ಟ್ರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ, ಸೊ ಹೆಂಗೆ ಅವ್ರು ಟೆಸ್ಟ್ ಮಾಡಿದ್ದಾರೆ ಅದೆಲ್ಲ ನೀವು ನೋಡ್ಕೊಂಡ್ರೆ ಸಾಕು. ಒಂದು 3-4 ಕ್ವಶನ್ಸ್ ಅದ್ರ ಬೇಸ್ಡು 3-4 ಕ್ವಶನ್ಸ್ ಬರುತ್ತೆ. ಇದನ್ನು ಕೂಡ ನಾವೇನು ಮಾಡಿದ್ವಿ, ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರಲಿ ಮತ್ತು ಮಾಡೆಲ್ ಪೇಪರ್ ಸಾಲ್ವಿಂಗ್ ಅಲ್ಲಿ ಇರಲಿ, ಅದ್ರಲ್ಲಿ ಕೂಡ ನಾವು ಇದನ್ನು ಮಾಡಿದ್ವಿ ಅಲ್ವಾ. ಸೊ ನೆಕ್ಸ್ಟು ಕಮಿಂಗ್ ಟು ಮಾರಲ್ ಆ್ಯಕ್ಷನ್. ಸೊ ಇಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ ನಮ್ಮ ಪ್ರಚಂಡರು ಸ್ಟೂಡೆಂಟ್ ಒಂದು ಕ್ವಶನ್ ಕೇಳಿದ್ದಾರೆ. ಹೌ ಒಂದು ನಿಮಿಷ. ರೈಟ್, ಓಕೆ, ಸೊ ವೈ ಡಸ್ ಗಾಂಧಿ ಸೇ ದಟ್ ಅ ಮಾರಲ್ ಆ್ಯಕ್ಟ್ ಶುಡ್ ಬಿ ಡನ್ ವಿತೌಟ್ ಫಿಯರ್ ಆರ್ ಕಂಪಲ್ಷನ್. ನೋಡಿ, ಇದು ತುಂಬಾ ರಿಪೀಟೆಡ್ ಆಗಿರುವ ಒಂದು ಕ್ವಶನ್. ಇದು ಈಗ ನಮ್ಮ ಸ್ಟೂಡೆಂಟ್ ಕೇಳಿರೋದು ಅಲ್ವಾ.
ಸೊ ಅದಕ್ಕೆ ನಾನು ಹೆಂಗೆ ಆನ್ಸರ್ ಮಾಡಿ ಉತ್ತರ ಕೊಡ್ಬೇಕಂತ ಅಂದೆ. ಸೊ ಅದು ಆನ್ಸರ್ ಮಾಡಿ ಜೊತೆಗೆ ನಾನು ನಾನು ನಿಮ್ಗೆ ಇನ್ನೊಂದು ಕ್ಲೂ ಕೂಡ ಕೊಡ್ತೀನಿ. ಏನಪ್ಪ ಕ್ಲೂ ಅಂತ ಕೇಳ್ತೀರಾ? ಕ್ಲೂ ಏನಂದ್ರೆ, ಮಾರಲ್ ಆ್ಯಕ್ಷನಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಇದೆ ಅಂತ ನಮ್ಮ ಕ್ರಾಶ್ ಕೋರ್ಸಲ್ಲಿ ಮಾಡಿದ್ವಿ, ಜೊತೆಗೆ ಮಾಡೆಲ್ ಪೇಪರಲ್ಲಿ ಕೂಡ ಸಾಲ್ವ್ ಮಾಡಿದ್ವಿ. ಸೊ ಬೇಸಿಕಲಿ ಗಾಂಧಿ ಏನು ಹೇಳ್ತಾರೆ, ಇದು ಮಾರಲ್ ಆ್ಯಕ್ಷನಲ್ಲಿ ಅದು ಫೋರ್ಸ್ಫುಲ್ ಆಗಿರಬಾರ್ದು, ಅದು ಬಂದು ಯಾರಾದರೂ ಏನು ಮಾಡಬೇಕು, ನಮಗೆ ಹೇಳ್ಕೊಟ್ಟು ಬರಬಾರ್ದು, ಅದು ನಮಗೆ ಒಳಗಡೆಯಿಂದ ಬರಬೇಕು, ಅದು ಬೇರೆಯವ್ರು ನೋಡ್ತಾರೆ ಅಂತ ಮಾಡಬಾರ್ದು. ಸೊ ಅದು ಇದು ಅಂತ ನಮಗೆ ಮಾರಲ್ ಆ್ಯಕ್ಟ್ಸು ಅಥವಾ ಒಳ್ಳೆ ಗುಣ ಹೆಂಗಿರ್ಬೇಕಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅದನ್ನು ನೀವು ಏನು ಮಾಡ್ಕೋಬಹುದು, ನೀವು ಅದನ್ನು ನೀವು ಒಂಚೂರು ಓದ್ಕೊಂಡ್ರೆ ನೀವು ಸಾಲ್ವ್ ಮಾಡ್ತೀರಾ. ಓಕೆ, ಈಗ ದ ಐಸ್ ಆರ್ ನಾಟ್ ಇಯರ್, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಸ್ಟೋರಿ. ಓಕೆ, ಸೊ ಇದರಲ್ಲಿ ಸಮ್ಮರಿ ಕ್ವಶನ್ಸ್ ಕೇಳ್ಬೋದು ಅಥವಾ ಅವರು RTC ಕೂಡ ಕೇಳ್ಬೋದು. ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ವಿ, ಅದನ್ನು ಯೂಟ್ಯೂಬಲ್ಲಿ ಕೂಡ ಇದೆ. ಸೊ ಅದರಲ್ಲಿ ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಳಿ. ಯಾವ ಚಾಪ್ಟರ್ಸಿಂದ RTC ಕೇಳ್ತಾರೆ ಮತ್ತು ಯಾವ ಚಾಪ್ಟರ್ಸಿಂದ ನಮಗೆ ಸಮ್ಮರಿ ಕ್ವಶನ್ಸ್ ಕೇಳ್ತಾರೆ ಅಂತ ಪ್ಯಾಟರ್ನ್ ನೋಡ್ಕೊಂಡು ನೀವು ಅರ್ಥ ಮಾಡ್ಕೋಬೋದು. ಓಕೆ, ಸೊ ಅದರ ಮೇಲೆ ಡಿಪೆಂಡ್ ಆಗಿ ನೀವು ಈಸಾಗಿ ಬರೆದುಕೊಂಡು ಹೋಗ್ಬೋದು. ಓಕೆ, ನೆಕ್ಸ್ಟ್ ವಿಲೇಜ್ ಕ್ರಿಕೆಟ್ ಮ್ಯಾಚ್. ಈಗ ನಮ್ಮ ಒಂದು ಸ್ಟೂಡೆಂಟು ವಿಲೇಜ್ ಕ್ರಿಕೆಟ್ ಮ್ಯಾಚ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಅವರು, ಒಂದು ನಿಮಿಷ ಐಶಾ ಸರ್, ಹೌ ಮೆನಿ ಟೈಮ್ ಫಾರ್ ಈಚ್ ಮೀನ್ ವಿ ಶುಡ್ ಟೇಕ್ ಟು ರೈಟ್. ಓಕೆ, ಐಲ್ ಕಮ್ ದೇರ್ ಐಶಾ, ಜಸ್ಟ್ ಗಿವ್ ಮಿ ಮಿನಿಟ್, ಲೆಟ್ ಮೀ ಫಿನಿಶ್ ದಿಸ್. ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸೊ ಪ್ರೋಸ್ ಹೆಂಗೆ ಅಪ್ರೋಚ್ ಮಾಡಬೇಕಂತ ಪ್ರೋಸ್ ಸೆಕ್ಷನ್ನ ಆದಮೇಲೆ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆ, ಸೊ ಈಗ ಸೊ ನೆಕ್ಸ್ಟ್ ಇಲ್ಲಿ ಸೊ ವೇರ್ ವಾಸ್ ಯಾ ಐಸ್ ಆರ್ ನಾಟ್ ಇಯರ್, ಐಸ್ ಆರ್ ನಾಟ್ ಇಯರ್. ಸೊ ಆ್ಯಂಡ್ ಫ್ರ್ಯಾಂಕ್, ಸೊ ಐಸ್ ಆರ್ ನಾಟ್ ಇಯರ್ ಬಗ್ಗೆ ನಾನು ಮಾತಾಡಬೇಕಾದ್ರೆ, ಯಾ ಅವರು ಮಸೂರಿ ವಿಸಿಟ್ ಮಾಡಬೇಕಾದ್ರೆ ಮಸೂರಿ ಹೆಂಗಿತ್ತು, ಸೊ ಮಸೂರಿ ಬಗ್ಗೆ, ಮತ್ತು ಅವರು ಬ್ಲೈಂಡ್ ಆಗಿಲ್ಲ, ರೈಟರ್ ಬಂದು ಬ್ಲೈಂಡ್ ಆಗಿಲ್ಲ, ಅದನ್ನು ಅವ್ರು ತೋರ್ಸೋಕ್ಕೆ ಹೆಂಗೆಲ್ಲ ಅವರು ನಾಟಕ ಮಾಡಿದ್ರು, ಸೊ ಅದ್ರ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸೊ ಅದನ್ನು ನೀವು ಬರಿಬೋದು. ಒಂದು ವೇಳೆ ಅವರು ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಕೇಳಬೇಕಾದ್ರೆ, ರೆಫರೆನ್ಸ್ ಟು ಕಾಂಟೆಕ್ಸ್ಟಿಂದ ಕೆಲವೊಂದು ಕ್ವೆಶ್ಚನ್ಸು ನಿನ್ನೆ ನಾವು ನೋಡಿದ್ವಿ. ಸೊ ಅದನ್ನು ನೀವು ಮ್ಯಾನೇಜ್ ಮಾಡ್ಕೊಂಡ್ರೆ ಸಾಕು. ಈಗ ಗರ್ಲ್ ವಾಸ್ ಆ್ಯಂಡ್ ಫ್ರ್ಯಾಂಕ್, ಇದರಲ್ಲಿ 1 ಮಾರ್ಕ್ ಕ್ವಶನ್ ಕೇಳ್ತಾರೆ ಮತ್ತು 3 ಮಾರ್ಕ್ ಕ್ವಶನ್ ಕೇಳ್ತಾರೆ. 1 ಮಾರ್ಕ್ ಕ್ವಶನ್ ಯಾವ ರೀತಿ ಅವ್ರು ಕೇಳ್ಬೋದು, 1 ಮಾರ್ಕ್ ಕ್ವಶನ್ಸ್ ಬಂದು ಅನೆಕ್ಸಿ ಹೆಂಗಿತ್ತು, ಮತ್ತು ಅವ್ರದ್ದು ಯಾಕೆ ಅವರು ನೆದರ್ಲ್ಯಾಂಡ್ಸ್ಗೆ ಹೋಗಿದ್ರು, ಸೊ ಅಂತಹ ಸ್ಮಾಲ್ ಸ್ಮಾಲ್ ಡೀಟೇಲ್ಸಿಂದ ನಮಗೆ 1 ಮಾರ್ಕ್ ಕ್ವಶನ್ ಅವ್ರು ಕೇಳಬಹುದು. ಸೊ ಅದನ್ನು ನಾವು ಆ, ಅದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನಾವು ಬರಿಬೋದು. ಓಕೆ, ಸೊ ಅದನ್ನು ಬಿಟ್ಟು ನಮಗೆ 3 ಮಾರ್ಕ್ ಕ್ವಶನ್ಸ್ ಕೇಳ್ತಾರೆ. 3 ಮಾರ್ಕ್ ಕ್ವಶನ್ಸಲ್ಲಿ ಮೋರ್ ಆಫ್ಟನ್ ದೆನ್ ನಾಟ್ RTC ಅಂತೂ ಕೇಳಲ್ಲ, ಸಮ್ಮರಿ ಕ್ವಶನ್ಸೇ ಕೇಳಿದ್ದಾರೆ. ಸೊ ಸಮ್ಮರಿ ಕ್ವಶನ್ಸ್ ಮೇಲೆ ಫೋಕಸ್ ಮಾಡ್ಕೊಂಡು ಹೋಗಿ. ಓಕೆ, ನೆಕ್ಸ್ಟ್ ಬಂದು ವಿಲೇಜ್ ಕ್ರಿಕೆಟ್ ಮ್ಯಾಚ್. ಓಕೆ, ಸೊ ವಿಲೇಜ್ ಕ್ರಿಕೆಟ್ ಮ್ಯಾಚ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನೋಡಿ, ಇದು ಒಂದು ಫನ್ನಿ ಸ್ಟೋರಿ ಅಷ್ಟೇ. ಸೊ ಇದು ಫುಲ್ ವಿಲೇಜ್ ಕ್ರಿಕೆಟ್ ಮ್ಯಾಚ್ ಎಂಬ ಈ ಒಂದು ಪ್ರೋಸು ಒಂದು ಸ್ಟೋರಿ ಅಷ್ಟೇ. ಸೊ ಈ ಸ್ಟೋರಿಯಲ್ಲಿ 2 ಮಾರ್ಕ್ಸ್ಗೆ ಕೇಳ್ತಾರೆ. ಇದರಲ್ಲಿ ಏನು ಇಂಪಾರ್ಟೆಂಟು, ಯಾವ್ದ ಮೇಲೆ ನಾನು ಫೋಕಸ್ ಮಾಡಬೇಕಂತ ನೀವು ಕೇಳಬೇಕಾದ್ರೆ, ಸೊ ಜನರಲಿ ಯಾವ್ದ ಮೇಲೆ ನೀವು ಫೋಕಸ್ ಮಾಡ್ತೀರಾ, ಫೀಲ್ಡರ್ಸ್ ಮೇಲೆ ಫೋಕಸ್ ಮಾಡಿ, ಬ್ಯಾಟ್ಸ್ಮನ್ ಮೇಲೆ ಫೋಕಸ್ ಮಾಡಿ, ಮತ್ತು ಲಾಸ್ಟ್ ಕ್ಯಾಚ್ ಹಿಡಿಬೇಕಾದ್ರೆ ಏನಾಯಿತು, ಯಾರು ಗೆದ್ದಿದ್ರು, ಮತ್ತು ಅವ್ರು ಗೆದ್ದಾದ್ಮೇಲೆ ಆಫ್ಟರ್ ವಿನ್ನಿಂಗ್ ಅಲ್ಲೆಲ್ಲಿ ಹೋಗಿದ್ರು. ಸೊ ಅಂತಹ ಒಂದು ಇದ್ರ ಮೇಲೆ ನೀವು ಏನು ಮಾಡಿ, ನೀವು ಫೋಕಸ್ ಮಾಡಿದ್ರೆ ಸಾಕು, ಈಸಿಯಾಗಿ ಆನ್ಸರ್ನ ಬರೀತೀರಾ. ನೆಕ್ಸ್ಟು ದ ಪೈ ಅಂಡ್ ದ ಟಾಟ್. ಅದು ತುಂಬಾ ಸಿಂಪಲ್ ಒಂದು ಶಾರ್ಟ್ ಸ್ಟೋರಿ. ಅವ್ರು ಹೆಂಗೆ ಪೈ ಅಂಡ್ ದ ಟಾಟ್ನ ಅವ್ರು ಹೆಂಗೆ ಸ್ಟೀಲ್ ಮಾಡಿ ಅವ್ರನ್ನ ಹೆಂಗೆ ಚೀಟ್ ಮಾಡ್ತಾರೋ ಅದ್ರ ಬಗ್ಗೆ ಇರೋದು ಸ್ಟೋರಿ. ಸೊ ಅದ್ರ ಬಗ್ಗೆ ಅಷ್ಟೊಂದು ಎಕ್ಸ್ಪ್ಲನೇಷನ್ ಅಂತೂ ಏನೂ ಇಲ್ಲ. ಆದರೆ 1 ಮಾರ್ಕ್ ಕ್ವಶನ್ಸ್ಗೆ ನಾನು ಡೀಟೇಲ್ಸ್ ಎಲ್ಲ ನಮ್ಗೆ ಗೊತ್ತಾಗಬೇಕು. ಯಾರು ಬಂದು ಡೋರ್ನ ನಾಕ್ ಮಾಡಿದ್ರು, ಮತ್ತು ಅದು ಹೆಂಗಿತ್ತು, ಬೆನಿಫಿಟ್ಸ್ ಕಾನ್ಸಿಕ್ವೆನ್ಸಸ್ ಹೆಂಗಿತ್ತು, ಸೊ ಕೊನೆಗೆ ಏನಾಯಿತು, ಅದೆಲ್ಲ ನೀವು ನೋಡಿಕೊಂಡ್ರೆ ನಿಮಗೆ ಅಲ್ಲಿಗೆ ಅನುಕೂಲ ಆಗುತ್ತೆ. ಓಕೆ, ಸೊ ಈಗ ನಾವು ಲೆಟ್ ಮೀ ಟೇಕ್ ಸಮ್ ಟೈಮ್ ಟು ಆನ್ಸರ್ ದ ಕ್ವೆಶ್ಚನ್ಸ್. ಓಕೆ, ಸೊ ಯಾ ಇಲ್ಲಿ ಐಶಾ ಒಂದು ಕ್ವಶನ್ ಕೇಳಿದ್ದಾರೆ. ಐಶಾ ಏನು ಕ್ವಶನ್ ಕೇಳಿದ್ದಾರೆ ಅಂದರೆ, ಸರ್ ಪ್ರತಿಯೊಂದು ಮೇನ್ಗೂ ಸರ್ ಹೌ ಸರ್ ಸೇ ಹೌ ಟೈಮ್ ಫಾರ್ ಈಚ್ ಮೇನ್. ಓಕೆ, ಪ್ರತಿಯೊಂದು ಮೇನ್ಗೂ ನಾವು ಹೆಂಗೆ ಸರ್ ಟೈಮ್ ಅಲೋಕೇಶನ್ ಮಾಡೋದು ಅಂತ ಕೇಳಿದ್ದಾರೆ. ಸೊ ದಟ್ಸ್ ಅ ವೆರಿ ಗುಡ್ ಕ್ವೆಶ್ಚನ್. ಸ್ಟೂಡೆಂಟ್ಸ್, ಈಗ ನೋಡಿ, ನಮಗೆ ಸ್ಟಾರ್ಟಿಂಗ್ ಅವ್ರು ಕೇಳಬೇಕಾದ್ರೆ MCQ ಅಲ್ಲಿ ಗ್ರಾಮರ್ ಕ್ವಶನ್ಸ್ ಕೇಳ್ತಾರೆ ಅಲ್ವಾ. ಸೊ ಎಷ್ಟು ಕ್ವಶನ್ಸ್ ಕೇಳ್ತಾರೆ, 5 ಕ್ವಶನ್ಸ್ ಕೇಳ್ತಾರೆ ಇಲ್ಲಿಂದ. ಸೊ MCQ ಟೈಪು ಗ್ರಾಮರ್ ಕ್ವಶನ್ಸ್ 5 ಕ್ವಶನ್ಸ್ ಅವ್ರು ಕೇಳಬೇಕಾದ್ರೆ ನೀವೇನು ಮಾಡ್ಕೋಬೇಕು ಗೊತ್ತಾ, ಒಂದು 5 ಮಿನಿಟ್ಸ್ ಒಳಗಡೆ ಅದನ್ನು ಫಿನಿಶ್ ಮಾಡಿಬಿಡಿ. ಸೊ ಬಟ್ ಟೇಕ್ ಟೈಮ್. ಪ್ರತಿಯೊಂದು ಕ್ವಶನ್ಗೂ ನೀವು 1 ಮಿನಿಟ್ ನೀವು ಕೊಟ್ಟರೆ ಅದನ್ನು 5 ಮಿನಿಟ್ಸಲ್ಲಿ ಮುಗಿಸ್ಬಿಡ್ತೀರ. ಆದರೆ ನನ್ನ ಪ್ರಕಾರ ನೀವು ಎಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕು, ಎಲ್ಲಿಗೆ ನೀವು ಜಾಸ್ತಿ ಫೋಕಸ್ನ ಕೊಡಬೇಕಂತ ನನ್ನ ಕೇಳಬೇಕಾದ್ರೆ ನೀವು
ಗ್ರಾಮರ್ಗೆ ಲೆಟರ್ ರೈಟಿಂಗು, ಎಸೆ ರೈಟಿಂಗು ಮತ್ತು 4 ಮಾರ್ಕ್ ಕ್ವಶನ್ಸ್, ಅಲ್ಲಿಗೆ ನೀವು ಜಾಸ್ತಿ ಟೈಮ್ ಕೊಡಬೇಕು. ಯಾಕಂದರೆ ಅಲ್ಲಿಂದಾನೇ ನಿಮಗೆ ಜಾಸ್ತಿ ಮಾರ್ಕ್ ಬರೋದಲ್ವಾ. ಸೊ ತುಂಬಾ ಅಲ್ಲಿಂದ ಸ್ಕೋರ್ ಮಾಡೋಕ್ಕೆ ಅವಶ್ಯಕತೆ ಆಗುತ್ತೆ ನಿಮಗೆ, ರೈಟ್. ಸೊ ಹಾಗಾಗಿ ನೀವೇನು ಮಾಡ್ಬೋದು ಅಂದರೆ, ಸೊ ಅದರಲ್ಲಿ ನೀವು ಒಂದು ಜಾಸ್ತಿ ನೀವು ಫೋಕಸ್ ಮಾಡಿದ್ರೆ ನಿಮಗೆ ಈಸಿಯಾಗಿ ನೀವು ಜಾಸ್ತಿ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಅಲ್ವಾ. ಓಕೆ ಪ್ರಚಂಡರು ಸ್ಟೂಡೆಂಟ್ಸ್, ಅರ್ಥ ಆಯ್ತಾ? ಕ್ರಾಶ್ ಕೋರ್ಸ್ ಸ್ಟೂಡೆಂಟ್ಸ್. ಸೊ ಹಾಗಾಗಿ ನೀವು ಇದನ್ನು ಮಾಡ್ಬೋದು. ಓಕೆ ಸರ್, ಹೌ ಟು ರಿಮೆಂಬರ್ ಸರ್, ಪ್ಲೀಸ್ ಗಿವ್ ಆಲ್ ಪ್ರೋಸ್ ಆ್ಯಂಡ್ ಪೋಮ್ ಶಾರ್ಟ್ ಎಕ್ಸ್ಪ್ಲನೇಷನ್. ಓಕೆ, ಅದೇ ನಾನು ಮಾಡ್ತಿದ್ದೀನಿ. ಸೊ ಈಗ ಪ್ರೋಸ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ ಪ್ರತೀಕ್. ಸೊ ಲೆಟ್ ಮೀ ಗೋ ಟು ಪೋಮ್ ನಾವು ಪೋಯಿಟ್ರಿ ಸೆಕ್ಷನ್ ಹೋಗೋಣ. ಓಕೆ, ಸೊ ಪ್ರೋಸು ಈ ರೀತಿ ನಾವೇನು ಮಾಡ್ಬೋದು, ಈ ರೀತಿ ನಾವು ಪ್ರೋಸ್ನ ಆನ್ಸರ್ ಮಾಡ್ಬೋದು. ಸೊ ಈಗ ಪೋಯಟ್ರಿ ಸೆಕ್ಷನ್ನ ನಾವು ಹೆಂಗೆ ಆನ್ಸರ್ ಮಾಡ್ಬೋದು ಅಂತ ನಾವು ನೋಡೋಣ. ಓಕೆ, ಸೊ ಅರ್ಥ ಆಗ್ತಿದೆಯಲ್ಲ? ಎಸ್ ಪ್ರತೀಕ್, I've completed the prose section. Let me go to the poetry section. Okay, right. ನಾನು ಜಾಸ್ತಿ ಟೈಮ್ ತಗೋಲ್ಲ ಇವತ್ತು. ಸೊ ನಾನು ಇದಾದ್ಮೇಲೆ ನಾನು ಬೇಗನೆ ಇದನ್ನು ಕಂಪ್ಲೀಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನೀವೇನು ಮಾಡಿ, ಬ್ಯಾಲೆನ್ಸ್ ಇರುವ ಟೈಮ್ನ ನೀವು ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಫೋಕಸ್ ಮಾಡ್ಕೊಂಡು ಓದ್ಕೊಳ್ಳಿ. ಓಕೆ ಓಕೆ. ಸೊ ಟು ಪೇರ್ ಆಫ್ ಸ್ಯಾರ್ ಸ್ಕ್ರೀನಿಂದ ನಮಗೆ 1 ಮಾರ್ಕ್ಗೆ ಒಂದು ಕ್ವೆಶ್ಚನು ಮತ್ತು 2 ಮಾರ್ಕ್ಗೆ ಒಂದು ಕ್ವೆಶ್ಚನು. ಸೊ ಅದರಲ್ಲಿ ಏನು ಡೀಟೇಲ್ಸು, ಮೇಲ್ ಮೇಲ್ ಆಮೇಲೆ ಸ್ಯಾರಸ್ಕೇಟ್ ಹೆಂಗೆ ಸತ್ತೋಯ್ತು, ಅದನ್ನು ಶೂಟ್ ಹೆಂಗೆ ಮಾಡಿಬಿಟ್ಟು ಹಂಗೆ ಪಿಕ್ ಮಾಡ್ಕೊಂಡು ಹೋಗಿದ್ರು. ಸೊ ಅದರೆಲ್ಲ ಆ ಒಂದು ಟೈಪ್ ಕ್ವಶನ್ಸ್ ಬಂದು ಈಸಿಯಾಗಿ, ಆ ಒಂದು ಟೈಪ್ ಕ್ವಶನ್ಸ್ ಬಂದು ಇಲ್ಲಿ ಫೋಕಸ್ ಮಾಡೋಕ್ಕಂತ ಆಗುತ್ತೆ. ಸೊ ಎಸ್, ಸೊ ಆ ಹಂಟರ್ ಬಂದು ಆ ಸ್ಯಾರಸ್ಕೇಟ್ನ ಹೆಂಗೆ ಪಿಕ್ ಮಾಡ್ಕೊಂಡು ಹೋಗಿದ್ರು ಮತ್ತು ಅದು ಡೀಟೇಲ್ಸ್ ಹೆಂಗಿತ್ತು, ಅದು ಇದು ಎಲ್ಲ ನಮಗೆ ಕೇಳ್ತಾರೆ. ಸೊ ಅದನ್ನು ನೀವು 1 ಮಾರ್ಕ್ಗೆ ಮತ್ತು 2 ಮಾರ್ಕಿಗೆ ಫೋಕಸ್ ಮಾಡಿ. ಅಷ್ಟು ಏನು ಕಷ್ಟ ಇಲ್ಲ. ಚಾಪ್ಟರ್ ಆ ಪೊಯಿಟ್ರಿ ತುಂಬಾ ಈಸಿಯಾಗಿರೋ ಒಂದು ಪೊಯಿಟ್ರಿ. ಓಕೆ, ಈಗ ಅಬ್ರಹಾಂ ಲಿಂಕನ್ಸ್ ಲೆಟರ್. ಸೊ ಇದರಲ್ಲಿ ನಮಗೆ 4 ಮಾರ್ಕ್ ಕ್ವಶನ್ ಸ್ಟೂಡೆಂಟ್ಸ್ ಖಂಡಿತ ಬಂದೇ ಬರುತ್ತೆ. ಓಕೆ, ಸೊ ಸಮ್ಮರಿ ಓದೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಈ ಒಂದು ಪ್ರೋಸಿಗೆ, ಸಾರಿ ಪೊಯಿಟ್ರಿಗೆ. ಸಮ್ಮರಿ ಓದೋದಂತೂ ತುಂಬಾ ಇಂಪಾರ್ಟೆಂಟ್ ಇದೆ ಅಬ್ರಾಮ್ ಲಿಂಕನ್ಸ್ ಲೆಟರಲ್ಲಿ, ರೈಟ್. ಸೊ ಅಬ್ರಾಮ್ ಲಿಂಕನ್ಸ್ ಲೆಟರ್ಗೆ ಸಮ್ಮರಿ ಓದೋದು ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ನಿಮಗೂ ಗೊತ್ತಿದೆ. ಸೊ ಶೋರ್ ಕ್ವಶನ್ಸ್ ಬರುತ್ತೆ. ಸೊ ಅದರಲ್ಲಿ ಅವರು ವ್ಯಾಲ್ಯೂಸ್ ಹೆಂಗೆ ಟೀಚ್ ಮಾಡಬೇಕು, ಅವ್ನು ಅಬ್ರಾಮ್ ಲಿಂಕನ್ ಅವ್ರ ಮಗನಿಗೆ ಅವರು ವ್ಯಾಲ್ಯೂಸ್ ಹೆಂಗೆ ಟೀಚ್ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಇನ್ನೊಂದು ಬೆಸ್ಟು, ಏನು ನೆಗೆಟಿವಿಟಿ ಅವನಲ್ಲಿ ಇರಬಾರ್ದು ಮತ್ತು ನೆಗೆಟಿವಿಟಿ ಬದಲು ಏನು ಪಾಸಿಟಿವಿಟಿ ಅವನಲ್ಲಿ ಇರಬೇಕಂತ ಒಂದು ಲಿಸ್ಟ್ ಕೊಟ್ಟಿರ್ತಾರೆ ಅದರದ್ದು ಅಬ್ರಾಮ್ ಲಿಂಕನು. ಸೊ ಅದನ್ನು ನೀವು ಓದ್ಕೊಂಡ್ರೆ ನೀವು ಅದನ್ನು ನೀವು ಓನ್ ವರ್ಡ್ಸಲ್ಲಿ ಕನ್ಸ್ಟ್ರಕ್ಟ್ ಮಾಡಿ ಬರಿಬೋದು. ಓಕೆ, ವಚನ ನಮಗೆ 3 ಮಾರ್ಕ್ಗೆ ಏನು ಮಾಡ್ತಾರೆ, ಎಕ್ಸ್ಟ್ರಾ ಕ್ವಶನ್ಸು ಕೇಳ್ತಾರೆ ಅಥವಾ ನಮಗೆ ಸಮ್ಮರಿ ಕ್ವಶನ್ಸ್ ಕೂಡ ಕೇಳ್ತಾರೆ. ಮೆಮರೈಸೇಷನ್ಗೆ ಬಂದೇ ಬರುತ್ತೆ. ಒಂದು ವೇಳೆ ನಿಮಗೆ ಮೆಮರೈಸೇಷನ್ ಮಾಡೋಕ್ಕೆ ವಚನ ಈಸಿದ್ರೆ ವಚನ ಮಾಡಿ, ಲಾಕ್ ಇನ್ ವಾರ್ ಈಸಿದ್ರೆ ಲಾಕ್ ಇನ್ ವಾರ್ ಮಾಡಿ, ಅಥವಾ ಪಾಯ್ಸನ್ ಟ್ರೀ ಈಸಿ ಇದ್ರೆ ಪಾಯ್ಸನ್ ಟ್ರೀ ಮಾಡಿ. ಸೊ ಲಾಕ್ ಇನ್ ವಾರಲ್ಲಿ ಅಗೇನ್ 3 ಮಾರ್ಕ್ ಕ್ವಶನ್ಸು, ಸಮ್ಮರಿ ಕ್ವಶನ್ಸ್ ಕೇಳ್ಬೋದು ಅಥವಾ ಆರ್ ಟಿ ಸಿ ಕ್ವಶನ್ಸ್ ಕೇಳ್ಬೋದು. ನಿನ್ನೆ ನಾವು ಆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಒಂದು ಐಡಿಯಾ ಸಿಕ್ಕಿರುತ್ತೆ ಅದರಲ್ಲೇ. ಓಕೆ, ಸೊ ಅದರಲ್ಲಿ ನೀವು ಮೇ ಬಿ ಈಸಿಯಾಗಿ ನೀವು ಆನ್ಸರ್ ಮಾಡ್ಕೊಂಡು ಹೋಗ್ಬೋದು. ಸೊ ಪಾಯ್ಸನ್ ಟ್ರೀ ನನ್ನ ಪ್ರಕಾರ ಒಂಚೂರು ಈಸಿ ಇದೆ ಮೆಮರೈಸ್ ಮಾಡೋಕ್ಕೆ. ಅಥವಾ ಇಲ್ಲ ಸರ್ ನಮಗೆ ವಚನನೇ ಈಸಿ ಇದೆ ಅಂತಾರೆ, ವಚನ ಕೂಡ ಬರೀರಿ. ಆದರೆ ಪಾಯ್ಸನ್ ಟ್ರೀನ ನಮಗೆ ಬರೋದು ಬರೀ ಕೋಟ್ ಫ್ರಮ್ ಮೆಮರಿಗೆ ಮಾತ್ರನೇ. ಅದನ್ನು ಬಿಟ್ಟು ಪಾಯ್ಸನ್ ಟ್ರೀಯಿಂದ ಬೇರೆ ಏನು ಕ್ವಶನ್ಗಳು ನಾವು ಮಾಡಲ್ ಪೇಪರಲ್ಲಿ ನೋಡಿದ್ವಿ, ಇಂಪಾರ್ಟೆಂಟ್ ಕ್ವಶನ್ಗಳು ಕೂಡ ನೋಡಿದ್ವಿ. ಸೊ ಅದರಿಂದ ಬರಲ್ಲ. ಓಕೆ, ಸೊ ನೆಕ್ಸ್ಟು ಸಾನೆಟ್ 73. ಸೊ ಇಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವ ಸಾನೆಟ್ 73. ಅಲ್ಲಿಂದ ನಮ್ಗೆ ಬರೋದು ಬರೀ 2 ಮಾರ್ಕ್ ಕ್ವಶನ್ಸೇ. ಸೊ ಹೆಂಗೆ ಏನು ಕ್ವಶನ್ಸ್ ಇದೆ ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸೊ ಅದನ್ನು ಕೂಡ ಒಂಚೂರು ನೀವು ಮೆಮರೈಸ್ ಮಾಡ್ಕೊಂಡು ಹೋದರೆ ನಿಮಗೆ ಈಸಿ ಆಗುತ್ತೆ. ಓಕೆ, ಮೆಂಡಿಂಗ್ ವಾಲು ಅಗೇನ್ ಫಾರ್ 2 ಮಾರ್ಕ್ಸ್. ಎಸ್, ಸಾರಿ, ಅದು ಮುಂಚೆ ದ ಸ್ಟೋಲನ್ ಬೋಟಲ್ಲಿ ನಮಗೆ ಎಕ್ಸ್ಟ್ರಾ ಕ್ವಶನ್ಸ್ ಕೇಳ್ಬೋದು ಅಥವಾ ಸಮ್ಮರಿ ಕ್ವಶನ್ಸ್ ಕೇಳ್ಬೋದು. ನಾವು ಎರಡನ್ನ ಕೂಡ ನಾವು ಓದ್ಕೋಬೇಕು. ಸೊ ಈ ಸ್ಟೋಲನ್ ಬೋಟಲ್ಲಿ ಐಡಿಯಾ ಏನು, ಅವ್ನು ಬೋಟ್ ಸ್ಟೀಲ್ ಮಾಡಿಕೊಂಡು ಅವ್ನ ಡೆಸ್ಟಿನೇಷನ್ಗೆ ಹೋಗಿದ್ರೇ ಕೂಡ ಅವ್ನಿಗೆ ಏನೋ ಒಂಚೂರು ಕರೆಕ್ಟಾಗಿ ಅನಿಸ್ತಿಲ್ಲ, ಅವ್ನಿಗೆ ಒಂದು ಗಿಲ್ಟ್ ಥಾಟ್ ಇಟ್ಟು. ಆ ಗಿಲ್ಟ್ನ ಅವ್ನು ಹೆಂಗೆ ಹ್ಯಾಂಡಲ್ ಮಾಡ್ತಾನೆ ಮತ್ತು ಅವ್ನ ಕೊನೆಗೆ ಏನು ಡಿಸಿಷನ್ ತೆಗಿತಾನೆ, ಅದಂತೂ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಹಾಗಾಗಿ ನೀವು ಏನು ಮಾಡಿ, ಅದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗ್ತಾ ಇರಿ. ಓಕೆ, ನೆಕ್ಸ್ಟ್ ಮೆಂಡಿಂಗ್ ವಾಲು ನೇಬರ್ಸ್ ಎಲ್ಲ ಮೆಂಡಿಂಗ್ ಫೆನ್ಸು ಅದಿದೆಲ್ಲ ಹಾಕೋದು. ಸೊ ಆ ಒಂದು ಕಾನ್ಸೆಪ್ಟ್ ಬಗ್ಗೆ ಒಂದು ಮೆಂಡಿಂಗ್ ವಾಲ್ ಇದೆ. ಸೊ ಅದನ್ನು ನೀವು ಹೆಂಗೆ ಮಾಡಬೇಕಂತ ನೀವು ಮಾಡ್ಕೊಂಡು ಹೋಗಿ, ರೈಟ್. ಸೊ ನೆಕ್ಸ್ಟು ಬುಟ್ಟು. ಸೊ ಬುಟ್ಟು ನಿಮಗೆ ಗೊತ್ತಿದೆ, ಬುಟ್ಟುದು ಏಕಲವ್ಯ ಬಗ್ಗೆ ಇರುವ ಸ್ಟೋರಿ ಇದು. ನಾವು ಚಿಕ್ಕ ವಯಸ್ಸಿಂದಾನೇ ನೋಡ್ತಾನೆ ಬರ್ತಿದ್ದೀವಿ. ಇದಂತೂ ನಮಗೇನೋ ಅದೇನೋ ಹೊಸ ಸ್ಟೋರಿನೇ ಇಲ್ಲ. ಸೊ ಇದರಲ್ಲಿ ಅವ್ನು ದ್ರೋಣಾಚಾರ್ಯಗೆ ಹೆಂಗೆ ರೆಸ್ಪೆಕ್ಟ್ ಮಾಡ್ತಾನೆ, ಸೊ ಅದನ್ನು ಆ ಡೀಟೇಲ್ನ ನೀವು ಓದ್ಕೊಂಡ್ರೆ ಸಾಕು. ಆ ಒಂದು ಕಾನ್ಸೆಪ್ಟಿಂದಾನೇ ಸುತ್ತಮುತ್ತಾನೆ ಅವ್ರು ಏನು ಮಾಡ್ತಾನೆ,
ಮಾಡ್ಕೊಂಡು ಬರ್ತಾರೆ. ಓಕೆ, ಸಿ ಎಲ್ ಎಮ್ ಓಕೆ. ಇದು ಬಂದು ಶಾರ್ಟ್ ಆಗಿರೋ ಒಂದು ಪೋಮು. ಸೊ ಇದರಲ್ಲಿ ನಮಗೆ ಎಕ್ಸ್ಟ್ರಾ ಕ್ವಶನ್ಸ್ ಕೂಡ ಕೇಳ್ತಾರೆ ಸ್ಟೂಡೆಂಟ್ಸ್. ಓಕೆ, ಸೊ ಎಸ್, ಎಕ್ಸ್ಟ್ರಾ ಕ್ವಶನ್ಸ್ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಆ ಒಂದು ಎಕ್ಸ್ಟ್ರಾ ಕ್ವಶನ್ಸ್ನ ನೀವು ಏನು ಆನ್ಸರ್ ಮಾಡ್ಕೋಬೇಕು ಅದನ್ನು ನೋಡ್ಕೊಂಡು ನೀವು ಆನ್ಸರ್ ಮಾಡ್ಕೊಂಡು ಹೋಗಿ. ಓಕೆ, ಸೊ ಪೊಯಿಟ್ರಿ ಸೆಕ್ಷನ್ ಏನಾದರೂ ಕ್ವಶನ್ಸ್ ಇದೆಯಾ ಸರ್? ಸರ್ ವಿಚ್ ಪೋಮ್ ಇಸ್ ಸಮ್ಮರಿ ವಿ ಶುಡ್ ಲರ್ನ್? ಪೋಮ್ದು ಸಮ್ಮರಿ, ಪ್ರತಿಯೊಂದು ಪೋಮ್ದು ಸಮ್ಮರಿ ಓದೋಕ್ಕೆ ನಿಮಗೆ ಅವಶ್ಯಕತೆ ಇರುತ್ತೆ. ಆದರೆ ಆನ್ಸರ್ ಬರಿಬೇಕಾದ್ರೆ ಯಾವುದು ಓದಬೇಕಂದ್ರೆ, ಒಂದು ಅಬ್ರಹಾಮ್ ಲಿಂಕನ್ಸ್ ಲೆಟರ್, ಅದು ತುಂಬಾ ಇಂಪಾರ್ಟೆಂಟು, 4 ಮಾರ್ಕ್ ಕ್ವಶನ್ಸ್ಗೆ ಬಂದೇ ಬರುತ್ತೆ. ಅದನ್ನು ನೀವು ಓದಲೇಬೇಕು. ಸರ್ ಎನಿ ಟಿಪ್ಸ್ ಟು ಗೆಟ್ 100 ಔಟ್ ಆಫ್ 100? ವೆರಿ ಗುಡ್ ಕ್ವೆಶ್ಚನ್. ಸೊ 100 ಔಟ್ ಆಫ್ 100 ಸ್ಕೋರ್ ಮಾಡಬೇಕಾ, ಒಂದೇ ಥಾಟ್ ನೆನಪಲ್ಲಿಟ್ಟಿರಬೇಕು. ಬ್ಲೂ ಪ್ರಿಂಟ್ ನಮ್ಗೆ ತುಂಬ ಇಂಪಾರ್ಟೆಂಟು. ಓಕೆ, ಸೊ ಬ್ಲೂ ಪ್ರಿಂಟ್ ಪ್ರಕಾರನೇ ಕ್ವಶನ್ ಪೇಪರ್ನ ಸೆಟ್ ಮಾಡ್ತಾರೆ. ಸೊ ಬ್ಲೂ ಪ್ರಿಂಟಲ್ಲಿ ನಮ್ಗೆ ಏನು ವಿಷಯ ಸಿಗುತ್ತೆ ಅಂತ ನೀವು ಕೇಳಬೇಕಾದ್ರೆ, ಬ್ಲೂ ಪ್ರಿಂಟಲ್ಲಿ ನಮಗೆ ಪ್ರತಿಯೊಂದು ಕ್ವಶನು ಪ್ರತಿಯೊಂದು ಕ್ವಶನು ಏನು ಮಾಡ್ತಾರೆ ಗೊತ್ತಾ? ಪ್ರತಿಯೊಂದು ಕ್ವಶನು ಪ್ರತಿಯೊಂದು ಚಾಪ್ಟರಿಂದ ಎಷ್ಟು ಮಾರ್ಕ್ಗೆ ಬರುತ್ತೆ ಅಂತ ಒಂದು ಕ್ಲಿಯರ್ ಪಿಕ್ಚರ್ ನಮ್ಮ ಹತ್ರ ಇದೆ. ಕ್ಲಿಯರ್ ಪಿಕ್ಚರ್ ಇದೆ, ಅದ್ರ ಮೇಲೆ ನಾನು ಫೋಕಸ್ ಮಾಡ್ಕೊಂಡು ಹೋದ್ರೆ ನನ್ನ ಸ್ಟ್ರಾಟಜಿ ಸೂಪರ್ ಆಗಿರುತ್ತೆ. ಆ ಒಂದು ಸ್ಟ್ರಾಟಜಿಯಿಂದ ನಾನು ಏನು ಮಾಡ್ಬೋದು ಗೊತ್ತಾ? ಈಸಿಯಾಗಿ ನಾನು ಸ್ಕೋರ್ ಮಾಡ್ಬೋದು. ಓಕೆ, ಸೊ ಮೆಮರೈಸೇಷನ್ಗೆ ಏನೆಲ್ಲ ಬರುತ್ತೆ? ಓಕೆ ಸರ್, ಓನ್ಲಿ ವಚನ ವಿಲ್ ಕಮ್ ಫಾರ್ ಮೆಮರೈಸೇಷನ್? ಅಲ್ಲ ಅಲ್ಲ ಅಲ್ಲ. ಸೊ ವಚನ ಲಾಕ್ ಇನ್ ವಾರ್ ಅಥವಾ ಪಾಯ್ಸನ್ ಟ್ರೀಯಿಂದ ಬರುತ್ತೆ. ಆದರೆ ಪಾಯ್ಸನ್ ಟ್ರೀ ಬಂದು ಪ್ರತಿಯೊಂದು ಸಲನೂ ಕೇಳ್ತಾರೆ. ಓಕೆ, ಸೊ ಪಾಯ್ಸನ್ ಟ್ರೀ ಮೇಲೆ ಫೋಕಸ್ ಮಾಡಿ, ಜಾಸ್ತಿ ಫೋಕಸ್ ಪಾಯ್ಸನ್ ಟ್ರೀ ಮೇಲೆ ಇರಲಿ. ಓಕೆ, ಸೊ ಲೆಟ್ ಮಿ ಟೇಕ್ ಸಮ್ ಕ್ವಶನ್ಸ್ ಫ್ರಮ್ ಯೂಟ್ಯೂಬ್. ಸೊ ಯೂಟ್ಯೂಬ್ ಸ್ಟೂಡೆಂಟ್ಸ್ ಕೆಲವೊಂದು ಕ್ವಶನ್ಸ್ನ ಕೇಳಿದ್ದಾರೆ. ಸರ್ ಪೋಮ್ ವಾಟ್ ವಿಲ್ ಕಮ್? ಓಕೆ, ಯೂಟ್ಯೂಬಲ್ಲಿ ಜಾಯ್ನ್ ಇರುವ ಸ್ಟೂಡೆಂಟ್ಸ್, ಪೋಮ್ ಏನು ಬರುತ್ತೆ? ಪೋಮ್ ಬಂದು ಮೆಮರೈಸೇಷನ್ಗೆ ಲಾಕ್ ಇನ್ ವಾರಿಂದ ಬರುತ್ತೆ, ಪಾಯ್ಸನ್ ಟ್ರೀಯಿಂದ ಬರುತ್ತೆ ಅಥವಾ ವಚನದಿಂದ ಬರುತ್ತೆ. ಮೇಜರ್ಲಿ ವಚನ ಆ್ಯಂಡ್ ಪಾಯ್ಸನ್ ಟ್ರೀ ಮೇಲೆ ಫೋಕಸ್ ಮಾಡಿ, ಪಾಯ್ಸನ್ ಟ್ರೀ ನಿಮಗೆ ಪ್ರಯಾರಿಟಿ ಆಗಿರಲಿ. ಓಕೆ, ನೆಕ್ಸ್ಟ್ ಸರ್ ಎಸ್ಸೆ. ಸೊ ಎಸ್ಸೆ ನೆನ್ನೆನೇ ನಾನು ಡಿಸ್ಕಸ್ ಮಾಡಿದೆ. ನೀವು ನೋಡಬೇಕಾದ್ರೆ ಆ ಒಂದು ಮಾಡೆಲ್ ಪೇಪರ್ನ ನಾನು ನಿಮಗೋಸ್ಕರ ಸಾಲ್ವ್ ಮಾಡಬೇಕಾದ್ರೆ ನಾನು 4 ಕ್ಯಾಟಗರೀಸ್ ಹೇಳಿದೆ ನಿಮಗೆ. ಏನೆಲ್ಲ 4 ಕ್ಯಾಟಗರೀಸ್? ವೆರಿ ಸಿಂಪಲ್. ಒಂದು ಎಸ್ಸೆ ಬಂದು ನಮಗೆ ಎನ್ವೈರ್ಮೆಂಟಿಂದ ಕೇಳ್ತಾರೆ, ನೆಕ್ಸ್ಟು ಟೆಕ್ನಾಲಜಿ ಬಗ್ಗೆ ಕೇಳ್ತಾರೆ, ಥರ್ಡು ಎಜುಕೇಷನ್ ಬಗ್ಗೆ ಕೇಳ್ತಾರೆ, ಫೋರ್ತು ಸೋಷಿಯಲ್ ಟಾಪಿಕ್ಸಿಂದ ಕೇಳ್ತಾರೆ. ಸೊ ಇದರಿಂದಾನೇ ನಮಗೆ ಎಸ್ಸೆ ಕ್ವಶನ್ಸ್ ಬರೋದು. ಓಕೆ, ರೆಫರೆನ್ಸ್ ಟು ಕಾಂಟೆಕ್ಸ್ಟ್. ಏನು ರೆಫರೆನ್ಸ್ ಟು ಕಾಂಟೆಕ್ಸ್ಟ್? ಅರ್ಥ ಆಗ್ತಿಲ್ಲ ಸ್ಟೂಡೆಂಟ್ಸ್ ನನಗೆ. ಏನು ಕೇಳ್ತಿದ್ದೀರಾ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಅಂದರೆ? ಸರ್ ಐ ಹ್ಯಾವ್ ಪರ್ಚೇಸ್ ಕ್ರಾಶ್ ಕೋರ್ಸ್ ಬಟ್ ಇಟ್ಸ್ ನಾಟ್ ಕಮಿಂಗ್ ಇನ್ ದಿ ಆ್ಯಪ್. ನಮ್ಮ ಟೀಮ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಓಕೆ, ರೈಟ್. ಬೇರೆ ಕ್ವಶನ್ಸ್? ಸರ್ ಪ್ರಿಪೇಟರಿ ಎಕ್ಸಾಮ್ ಬ್ಲೂ ಪ್ರಿಂಟ್. ಪ್ರಿಪೇಟರಿ ಎಕ್ಸಾಮ್ಗೆ ಸಪ್ರೇಟಾಗಿ ಏನೋ ಬ್ಲೂ ಪ್ರಿಂಟ್ ಕೊಟ್ಟಿಲ್ಲ. ಬೋರ್ಡಿಂದ ರಿಲೀಸ್ ಆಗಿರೋದು ಒಂದೇ ಬೋರ್ಡ್ ಎಕ್ಸಾಮ್ಗೆ ಬ್ಲೂ ಪ್ರಿಂಟು. ಸೊ ಆ ಒಂದು ಬ್ಲೂ ಪ್ರಿಂಟ್ನೇ ನಾವು ಇಲ್ಲಿಗೆ ಸಾಲ್ವ್ ಮಾಡ್ತಿದ್ವಿ. ಓಕೆ, ರೈಟ್. ಸರ್ ಗ್ರಾಮರ್ ರಿವೈಸ್ ಮಾಡಿ ಸರ್. ಓಕೆ, ನೆಕ್ಸ್ಟು ಗ್ರಾಮರೇ ರಿವಿಷನ್ ಮಾಡೋಕ್ಕಿದ್ದೀನಿ. ಬೇರೆ 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 ಕ್ವಶನ್ ಆಗಿ ಕಳಿಸ್ತಾ ಇರಿ ಬೇಗ. ಎನಿ ಮೋರ್ ಕ್ವೆಶನ್ಸ್? ವಿಚ್ ಈಸ್ ಇಂಪಾರ್ಟೆಂಟ್ ರೆಫರೆನ್ಸ್ ಟು ಕಾಂಟೆಕ್ಸ್ಟ್? ನೀವು ಏನು ಮಾಡಿ ಗೊತ್ತಾ? ನಿನ್ನೆ ಒಂದು ಒಂದು ಮಾಡೆಲ್ ಪೇಪರ್ ಸಾಲ್ವ್ ಮಾಡಿದ್ದೀನಿ. ಅದರಲ್ಲಿ ಒಂದು ಭಾಗ ಇದೆ. ಓಕೆ, ಎಲ್ಲಿ ನಾನು ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಮಾಡಿದ್ದೀನಿ ಅಂತ. ಆ ಒಂದು ರೆಫರೆನ್ಸ್ ಟು ಕಾಂಟ್ಯಾಕ್ಟ್ ಕ್ವಶನ್ಸ್ ನೋಡಿ, ಒಂದು 6 ಕ್ವಶನ್ಸ್ ಮಾಡಿದ್ದೀನಿ. ಅಲ್ಲಿಂದಾನೇ ಬರೋದು ರೆಫರೆನ್ಸ್ ಟು ಕಾಂಟ್ಯಾಕ್ಟ್. ಓಕೆ, ಅನಾಲಜಿ. ಓಕೆ, ಅನಾಲಜಿ ಇಸ್ ಅ ವೆರಿ ಗುಡ್ ಕ್ವೆಶ್ಚನ್. ಅನಾಲಜಿ ಅಂದರೆ ಏನಂದರೆ ರಿಲೇಟೆಡ್ ವರ್ಡ್ಸ್ ಬರೀಬೇಕು. ಸೊ ಅನಾಲಜಿ ಬಂದು ಎಲ್ಲಿಂದ ಕೇಳ್ತಾರೆ? ಒಂದು ಪ್ರೊಫೆಷನಿಂದ ಕೇಳ್ತಾರೆ. ನೆಕ್ಸ್ಟು ಆ್ಯಂಟನಮ್ಸಿಂದ ಬರುತ್ತೆ. ಆ್ಯಂಟನಮ್ಸ್ ಅಂದರೆ ಆಪೋಸಿಟ್ ಮೀನಿಂಗ್ ವರ್ಡ್ಸು. ನೆಕ್ಸ್ಟು ಸಿನೋನಿಮ್ಸಿಂದ ಬರುತ್ತೆ. ಸಿನೋನಿಮ್ಸ್ ಅಂದರೆ ಸಿಮಿಲರ್ ವರ್ಡ್ಸು. ನೆಕ್ಸ್ಟು ನಮಗೆ ಎಲ್ಲಿಂದ ಕೇಳ್ತಾರೆ? ನಮಗೆ ಹೋಮೋಫೋನ್ಸಿಂದ ಕೇಳ್ತಾರೆ. ಹೋಮೋಫೋನ್ಸ್ ಅಂದರೆ ಗೊತ್ತಲ್ಲ, ಸೇಮ್ ಪ್ರೊನೌನ್ಸಿಯೇಷನ್ ಇರುತ್ತೆ, ಆದರೆ ವರ್ಡ್ಸ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಹೋಮೋಫೋನ್ಸಿಂದ ನಮಗೆ ಕೇಳ್ತಾರೆ, ರೈಟ್. ಸೊ ಹಾಗಾಗಿ ನಮಗೆ ಏನು ಅವ್ರು ಕೇಳ್ತಾರೆ ಅಂದರೆ ಅನಾಲಜಿ ಕೇಳ್ತಾರೆ. ಓಕೆ, ಸೊ ಲೆಟ್ ಮಿ ಕಮ್ ಬ್ಯಾಕ್ ಟು ದ ಕ್ರ್ಯಾಶ್ ಕೋರ್ಸ್ ಸ್ಟೂಡೆಂಟ್ಸ್. ಎಸ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಹತ್ರ ಬರ್ತಿದ್ದೀನಿ ಈಗ. ಸೊ ನಿಮ್ಮ ಕ್ವಶನ್ ನಾನು ಅವಾಗ ಆನ್ಸರ್ ಮಾಡ್ಕೊಂಡು ಹೋಗ್ತೀನಿ. ಸರ್ ಹೌ ಟು ಸಾಲ್ವ್ ಎಸ್ಸೆ? ನಿನ್ನೆ ನಿನ್ನೆ ನಾನು ಎಕ್ಸ್ಪ್ಲೇನ್ ಮಾಡಿದೆ ಅಲ್ಲ ಸ್ಟೂಡೆಂಟ್ಸ್, ನಾನು ನಿಮಗೆ ಏನು ಮಾಡಿ, ಈ ಎಸ್ಸೆನ ಫಸ್ಟು ಇಂಟ್ರೊಡಕ್ಷನ್ ಭಾಗ ಇರಲಿ, ಮತ್ತು ಸಬ್ಜೆಕ್ಟ್ ಇರಲಿ, ಮತ್ತು ಕನ್ಕ್ಲೂಷನ್ ಇರಲಿ. ಸೊ ಈ 3 ಸ್ಟೆಪ್ಸಲ್ಲಿ ನೀವು ಬರೀತಾ ಹೋದರೆ ನೀವು ಈಸಿಯಾಗಿ ಏನು ಮಾಡ್ಬೋದು, ನೀವು ಅದನ್ನು ನೀವು ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಸೊ ಅದನ್ನು ನೀವು ನೆನಪಲ್ಲಿ ಇಟ್ಕೊಂಡು ಮಾಡಿ, ರೈಟ್. ಓಕೆ, ರೈಟ್. ಸೊ ಲೆಟ್ ಮಿ ಗೋ ಟು ದ ಸಪ್ಲಿಮೆಂಟ್ರಿ ರೀಡಿಂಗ್. ಸೊ ಸಪ್ಲಿಮೆಂಟ್ರಿ ರೀಡಿಂಗಲ್ಲಿ ನಮಗೆ 3 ಚಾಪ್ಟರ್ಸ್ ಇದೆ. ಸೊ ಈ 3 ಚಾಪ್ಟರ್ಸಲ್ಲಿ 2 ಚಾಪ್ಟರ್ ನಮಗೆ 2 ಮಾರ್ಕ್ ಕ್ವಶನ್ಸ್ಗೆ ಬರುತ್ತೆ, ಮತ್ತು 1 ಚಾಪ್ಟರ್ ಬಂದು ನಮಗೆ 3 ಮಾರ್ಕ್ ಕ್ವಶನ್ಸ್ಗೆ ಬರುತ್ತೆ. ಓಕೆ, ಸೊ ಎಸ್,
ಟ್ರೆಷರ್ ಐಲ್ಯಾಂಡಲ್ಲಿ 2 ಮಾರ್ಕ್ ಕ್ವೆಶನ್ಸು. ಸೊ ಆ ಡೀಟೇಲ್ಸ್ ಎಲ್ಲ ನಾವು ನೆನ್ನೆ ನೋಡಿದ್ವಿ. ಸೊ ಅದನ್ನು ನಾವು ನೋಡೋಕ್ಕೆ ಹೀಗೆ ಟೈಮ್ ನಮಗೆ ಸಾಲ ಆಗಲ್ಲ. ಸೊ 2 ಮಾರ್ಕ್ಸ್ಗೆ ಫೋಕಸ್ ಮಾಡಿ. ಕರ್ನ ತುಂಬ ಇಂಪಾರ್ಟೆಂಟು. ಸಮ್ಮರಿ ಕ್ವೆಶನ್ಸ್ ಬಂದು ಕರ್ನಾಯಿಂದ ಬಂದೇ ಬರುತ್ತೆ 3 ಮಾರ್ಕ್ಸ್ಗೆ. ಸೊ ಅದ್ರ ಮೇಲೆ ತುಂಬ ಫೋಕಸ್ ಇರಲೇಬೇಕು ನಿಮಗೆ. ರೈಟ್. ಎಸ್, ಯುಲಿಸಸ್ ಅಂಡ್ ಸೈಕ್ಲಾಪ್ಸ್ ಅದರ್ 2 ಮಾರ್ಕ್ ಕ್ವೆಶನ್ಸ್ ಅಲ್ಲಿಂದ ಬರುತ್ತೆ. ವೆರಿ ಈಸಿ, ವೆರಿ ಇಂಪಾರ್ಟೆಂಟ್. ಸೊ ಎಸ್, ಸೈಕ್ಲಾಪ್ಸ್ ಅಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಅಂತ ಕೇಳ್ತೀರಾ. ಸೊ ಅವರು ರಾ ಫೋರ್ಸ್ ಹೆಂಗಿತ್ತು, ಈ ಸೈಕ್ಲಾಪ್ಸ್ ಎಲ್ಲ ಹೆಂಗ್ ಬಾಳ್ತಿದ್ರು, ಸೊ ಅವ್ರಿಗೆ ಸಿವಿಲೈಸ್ಡ್ ಆಗಿರಲಿಲ್ಲ ಯಾಕೆ ಅಂತ ಕೇಳ್ತಾರೆ. ಅವ್ರ ಹತ್ರ ಎಲ್ಲ ರಿಸೋರ್ಸಸ್ ಇತ್ತು, ಆದರೆ ಅವರು ಸಿವಿಲೈಸ್ಡ್ ಆಗಿ ಬಾಳ್ತಾ ಇರಲಿಲ್ಲ ಯಾಕೆ ಅಂತ ಕೇಳಿದ್ದಾರೆ. ರೈಟ್. ಸೊ ಅದನ್ನು ನೀವು ಆನ್ಸರ್ ಮಾಡ್ಕೊಂಡು ಹೋಗಿ. ಸೊ ಎಸ್, ಗ್ರಾಮರ್ ಪಾಯಿಂಟಿಗೆ ಬಂದಿದ್ವಿ. ಗ್ರಾಮರ್ 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 ಅಂತ ಎಲ್ಲ ಕೇಳ್ತಿದ್ದೀರಾ. ಸೊ ಗೋನ್ ಟು ಗ್ರಾಮರ್ ಅಂಡ್ ಐ ಗೋನ್ ಇನ್ ದಿಸ್ ಲೈವ್ ನಾ. ಓಕೆ. ಆರ್ ಟಿ ಸಿ ಯಾವ ಲೆಸನಿಂದ ಬರುತ್ತೆ, ನಾನು ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಅದೇ. ಯಾರಿದು? ದಿಗ್ನಾಥ್ ನಾನು ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದೆಪ್ಪ ಎಲ್ಲಿಂದ ಬರುತ್ತೆ ಆರ್ ಟಿ ಸಿ ಅಂತ. ಸರ್ ಎಸ್ ಎ ಫುಲ್ ಪೇಜ್ ಬರಿಬೇಕಾ? ಎಸ್, ಖಂಡಿತ. ಐಶಾ, ಎಸ್ ಎ ಫುಲ್ ಪೇಜ್ ಬರೀಬೇಕು. ಓಕೆ. ರೈಟ್. ಓಕೆ. ಸೊ ಕೊನೆಗೆ ನಾವು ಲೆಟಸ್ ಲುಕ್ ಅಟ್ ಗ್ರಾಮರ್. ಸೊ ಈಗ ಗ್ರಾಮರಲ್ಲಿ ಫಸ್ಟು ಗ್ರಾಮರ್ ಆ್ಯಂಡ್ ವೊಕ್ಯಾಬುಲರಿ. ಓಕೆ. ಸೊ 9 ಕ್ವೆಶ್ಚನ್ಸು, 9 ಕ್ವೆಶ್ಚನ್ಸ್ ನಮಗೆ MCQ 1 ಮಾರ್ಕ್ಗೆ ಕೇಳ್ತಾರೆ. ಸೊ ಈ 9 ಕ್ವೆಶ್ಚನ್ಸಲ್ಲಿ 5 ಕ್ವೆಶ್ಚನ್ಸ್ MCQಗೋಸ್ಕರ ಬರುತ್ತೆ, ಮತ್ತು ಮಿಕ್ಕಿರುವ 4 ಕ್ವೆಶ್ಚನ್ಸು ಫಿಲ್ಅಪ್ ಟೈಪ್ಸಲ್ಲಿ ಬರುತ್ತೆ ಅಲ್ವಾ. ಸೊ ಎಸ್, ಸೊ ಅದನ್ನು ಆನ್ಸರ್ ಮಾಡಿಕೊಂಡೆ ನೀವು ಹೋಗಿ. ರೈಟ್. ಸೊ ಯಾ 2 ಮಾರ್ಕ್ ಕ್ವಶನ್ಸ್ಗೆ 3 ಕ್ವೆಶ್ಚನ್ಸ್ ಕೇಳ್ತಾರೆ. ಸೊ ಅದನ್ನು ಕೂಡ ನಾವು ಏನು ಮಾಡಿದ್ವಿ, ಅದನ್ನು ನಾವು ಆನ್ಸರ್ ಮಾಡಿದ್ವಿ. ಸೊ ಅನಾಲಜಿ ಜಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡಿದೆ. 4 ಕ್ವೆಶ್ಚನ್ಸು ಯಾವ ರೀತಿ ಕೇಳ್ತಾರೆ. 4 ಕ್ವೆಶ್ಚನ್ಸು ಒಂದು, ಅವರು ಪ್ರೊಫೆಷನ್ ರಿಲೇಟೆಡ್. ಫಾರ್ ಎಕ್ಸಾಂಪಲ್ ನಿನ್ನೆ ಡೆಂಟಿಸ್ಟು ಟೀತ್ ಅಂತ ನೋಡಿದ್ವಿ, ಮತ್ತು ಡೆಮಟಾಲಜಿಸ್ಟ್ ಸ್ಕಿನ್ ಅಂತ ನೋಡಿದ್ವಿ. ಹಂಗೆ ಮತ್ತೆ ಮುಂದೆ ಹೋಗ್ಬೇಕಾದ್ರೆ ಸಿನೋನಿಮ್ಸ್ ನೋಡಿದ್ವಿ, ಆಂಟೋನಿಮ್ಸ್ ನೋಡಿದ್ವಿ, ಮತ್ತು ಹೋಮೋಫೋನ್ಸ್ ನೋಡಿದ್ವಿ. ಸೊ ಆ ರೀತಿಯಲ್ಲಿ ನಾವು ಈ ರೀತಿ ಮಾಡ್ಕೊಂಡು ಹೋಗ್ತಾನೆ ಇದ್ವಿ. ಬ್ಲೂ ಪ್ರಿಂಟು ಪ್ರಕಾರನೇ ಇರುತ್ತೆ ಬೋರ್ಡ್ ಎಕ್ಸಾಮ್ಸ್. ಓಕೆ, ಲೆಟ್ ಮಿ ಟೇಕ್ ಸಮ್ ಮೂಮೆಂಟ್, ಲೆಟ್ ಮಿ ಆನ್ಸರ್ ಫ್ಯೂ ಕ್ವೆಶ್ಚನ್ಸ್ ಫ್ರಮ್ ಯೂಟ್ಯೂಬ್. ಓಕೆ. ಸೊ ಏನು ಕೇಳಿದ್ದಾರೆ? ಎಸ್, ಬ್ಲೂ ಆ ಪ್ರಕಾರನೇ ಇರುತ್ತೆ. ಪಾಸಿಂಗ್ ಮಾರ್ಕ್ಸ್ 33 ನಿಮ್ಗೆ ಗೊತ್ತಿದೆ. ಪಾಸಿಂಗ್ ಮಾರ್ಕ್ಸ್ ಸಾಕಾ? ಜಾಸ್ತಿ ಸ್ಕೋರ್ ಮಾಡಬೇಕಲ್ಲ, ಈಸಿ ತಾನೇ ಇದೆ ಇಂಗ್ಲೀಷು. ಓಕೆ. ರೈಟ್. ಸೊ ಈಗ ನೀವು ಎಕ್ಸ್ಪ್ಲನೇಷನ್ ಕೇಳಿದ್ರೆ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ನನಗೆ ಆಗಲ್ಲ. ನಾನು ಬರೀ ಒಂದು ಟ್ರಿಕ್ಸ್ ಆ್ಯಂಡ್ ಟಿಪ್ಸೇ ನಾನು ಹೇಳೋಕ್ಕಾಗುತ್ತೆ ನಿಮಗೆ. ಓಕೆ. ನೀವು ಫುಲ್ ಸರ್ ಈ ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡಿ, ಆ ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ನೀವು ಬೇಕಾದರೆ ನನಗೆ ಕಷ್ಟ ಆಗುತ್ತೆ. ಅದಕ್ಕೆ ನಾನೇನು ಮಾಡಿದೆ, ಪ್ರತಿಯೊಂದು ಪ್ರೋಸ್ಗೂ ಪ್ರತಿಯೊಂದು ಪೊಯಿಟ್ರಿಗೂ ಬರೀ ಏನು ಇಂಪಾರ್ಟೆಂಟ್ ಬರುತ್ತೆ ಅದನ್ನು ಮಾತ್ರ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಅದನ್ನು ನೀವು ಹಂಗೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇರಿ. ರೈಟ್. ಓಕೆ. ಅನಾಲಜಿ ಆಯಿತು. ನೆಕ್ಸ್ಟು ಪ್ಯಾಸೇಜ್ ಫಾರ್ ಕಾಂಪ್ರಿಹೆನ್ಷನ್. ಸೊ ಪ್ಯಾಸೇಜ್ ಕಾಂಪ್ರಿಹೆನ್ಷನ್ ಸ್ಟೂಡೆಂಟ್ಸ್, ನಾನು ಅದರ ಮೇಲೆ ಜಾಸ್ತಿ ಏನು ಫೋಕಸ್ ಮಾಡೋಕೆ ಹೋಗಲ್ಲ, ಆದರೆ 4 ಮಾರ್ಕ್ಸ್ ಬರುತ್ತೆ. ಸೊ ನೋಡಿ, ಈ ಲಾಸ್ಟ್ 3 ಗ್ರಾಮರ್ ಟಾಪಿಕ್ಸ್ ತುಂಬ ಇಂಪಾರ್ಟೆಂಟ್ ನಿಮಗೆ. ಪ್ಯಾಸೇಜ್ ಕಾಂಪ್ರಿಹೆನ್ಷನ್ನು, ಮತ್ತು ಎಸೆ ರೈಟಿಂಗು, ಲೆಟರ್ ರೈಟಿಂಗು. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದನ್ನು ನೀವು ಚೆನ್ನಾಗಿ ಓದ್ಕೊಳ್ಳಿ. ಲೆಟರ್ ರೈಟ್, ಸೊ 14 ಮಾರ್ಕ್ಸ್ ಬರುತ್ತೆ ಬರೀ 3 ಟಾಪಿಕ್ಸ್. ಓಕೆ. ಸೊ ಆಲ್ಮೋಸ್ಟ್ 14 ಮಾರ್ಕ್ಸ್ ಅದರಿಂದ ನೀವು ಸ್ಕೋರ್ ಮಾಡ್ಬೋದು. ಓಕೆ. ಸೊ ಫೋಕಸ್ ಅದ್ಮೇಲೆ ಜಾಸ್ತಿ ಇರಲಿ. ಸೊ ಈಗ ಎಸ್ಸೆ ರೈಟಿಂಗ್ಗೆ ನಾನು ಹೆಂಗೆ ಮಾಡಬೇಕಂತ ನಾನು ನೆನ್ನೆ ಒಂದು ಐಡಿಯಾ ಕೊಟ್ಟಿದ್ದೆ, ಮತ್ತು ಟಾಪಿಕ್ಸು ಏನಿಂದ ಬರುತ್ತೆ ಅಂತ ಕೂಡ ನಾನು ನಿಮಗೆ ಒಂಚೂರು ಆಲ್ರೆಡಿ ಐಡಿಯಾ ನಾನು ಕೊಟ್ಟಿದ್ದೀನಿ. ಸೊ ಅದನ್ನು ನನಗೆ, ಸೊ ಅದ್ರ ಮೇಲೆ ನಾನು ಇನ್ನೂ ಒಂಚೂರು ಡೀಟೇಲ್ಸ್ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಎಸ್, ಅದನ್ನು ನೀವು ಫೋಕಸ್ ಮಾಡ್ಕೊಂಡು ಹೋಗಿ, ಅಷ್ಟು ಸಾಲ ಆಗುತ್ತೆ ನಿಮಗೆ. ರೈಟ್. ಸೊ ಲೆಟರ್ ರೈಟಿಂಗ್ ಅಂತ ಬರಬೇಕಾದ್ರೆ, ಸೊ ಈಗ ಸ್ಟೂಡೆಂಟ್ಸ್ ಬಂದು ಏನು ಕೇಳ್ತಾರೆ, ಸರ್ ಆ ಫಾರ್ಮ್ಯಾಟ್ ಕರೆಕ್ಟಾ, ಈ ಫಾರ್ಮ್ಯಾಟ್ ಕರೆಕ್ಟ್ ಅಂತ ಕೇಳ್ತಾರೆ. ಸ್ಟೂಡೆಂಟ್ಸ್, ನಿಮಗೆ ಯಾವ ಫಾರ್ಮ್ಯಾಟ್ ಕರೆಕ್ಟ್ ಇದೆಯೋ ಆ ಫಾರ್ಮ್ಯಾಟ್ನ ನೀವು ಬರಿತಾ ಹೋಗಿ. ನಾನು ಬಂದು ನಮ್ಮ ಪ್ರಚಂಡರು ಸ್ಟೂಡೆಂಟ್ಸ್ಗೆ, ನಮ್ಮ ಕ್ರಾಶ್ ಕೋರ್ಸ್ ಸ್ಟೂಡೆಂಟ್ಸ್ಗೆ ಲೆಫ್ಟ್ ಸೈಡಲ್ಲಿ ಬರುವ ಫಾರ್ಮ್ಯಾಟಲ್ಲಿ ನಾನು ಹೇಳ್ಕೊಟ್ಟಿದ್ದೆ. ಸೊ ಏನೇ ಕ್ವಶನ್, ಏನೇ ಆನ್ಸರ್ ಬರಲಿ, ನಾನು ಬಂದು ಏನು ಮಾಡಿದ್ದೀನಿ, ಲೆಫ್ಟ್ ಸೈಡಲ್ಲಿ ಬರೋ ರೀತಿಯಲ್ಲಿ ನಾನು ಮಾಡಿದ್ದೀನಿ ನಾನು ಅವ್ರಿಗೆ. ಸೊ ಒಂದು ವೇಳೆ ನಿಮಗೆ ಆ ಒಂದು ಫಾರ್ಮ್ಯಾಟ್ ಕಂಫರ್ಟಬಲ್ ಇದ್ದರೆ ಆ ಫಾರ್ಮ್ಯಾಟ್ ಕೂಡ ಮಾಡಿ. ಇಲ್ಲ ಸರ್, ನಮಗೆ ಕಾಲೇಜಲ್ಲಿ ಬೇರೆ ರೀತಿಯಲ್ಲಿ ಹೇಳ್ಕೊಟ್ಟಿದ್ದಾರೆ, ಸೊ ಅದನ್ನು ನಾನು, ಸೊ ಆ ಟೈಮ್ಗೆ ನಾನು ಆ ಟೈಪಲ್ಲೇ ನಾನು ಬರಿತೀನಿ, ಆ ಫಾರ್ಮ್ಯಾಟಲ್ಲೇ ಬರಿತೀನಿ ಅಂದರೆ ಕೂಡ ಯು ಆರ್ ಮೋಸ್ಟ್ ವೆಲ್ಕಮ್ ಟು ಡೂ. ಓಕೆ. ಸೊ ಲೆಟ್ ಮಿ ಟೇಕ್ ಸಮ್ ಕ್ವೆಶ್ಚನ್ಸ್ ಫ್ರಮ್ ಕ್ರಾಶ್ ಕೋರ್ಸ್ ಸ್ಟೂಡೆಂಟ್ಸ್. ಓಕೆ. ರೈಟ್. ಡಿಗ್ರೀಸ್ ಆಫ್ ಕಂಪ್ಯಾರಿಷನ್ನು, ಒನ್ ಬೈ ಒನ್.
ಸೊ ಲೋಹಿತ್, ಐ ಆಮ್ ಆನ್ಸರಿಂಗ್ ಯುವರ್ ಕ್ವಶನ್. ಸೊ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬಂದು ಅವರು ಪಾಸಿಟಿವ್ ಡಿಗ್ರಿಯಲ್ಲಿ ಕೊಟ್ಟಿರ್ತಾರೆ, ಅದನ್ನು ನಾವು ಸೂಪರ್ಲೆಟಿವ್ ಆರ್ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಮಾಡಬೇಕು. ಸೊ ನಾನು ನಿನ್ನೆ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ವೆರಿ ಈಸಿ. ಸೊ ಕಂಪ್ಯಾರಿಟಿವ್ ಡಿಗ್ರಿಗೆ ನಾವು ಇ ಆರ್ ಎಂಬ ವರ್ಡ್ ಯೂಸ್ ಮಾಡ್ತೀವಿ, ಮತ್ತು ಸೂಪರ್ಲೆಟಿವ್ ಡಿಗ್ರಿಗೆ ಇ ಎಸ್ ಟಿ ಎಂಬ ವರ್ಡ್ ಯೂಸ್ ಮಾಡ್ತೀವಿ. ಒಂದು ವೇಳೆ ಸಿಲೆಬಲ್ ಬಂದು ಮೋರ್ ದೆನ್ 3 ಇದ್ದರೆ, ಓಕೆ, ಎಕ್ಸ್ಪೆನ್ಸಿವ್ ಎಂಬ ವರ್ಡು ನಿನ್ನೆ ನಾವು ನೋಡಿದ್ವಿ. ಸೊ ಎಕ್ಸ್ಪೆನ್ಸಿವ್ ಎಂಬ ವರ್ಡ್ 3 ಸಿಲೆಬಲ್ ಇದೆ. ಓಕೆ, ಸೊ ಆ ಟೈಮ್ ಇರಬೇಕಾದ್ರೆ ನಾವು ಕಂಪ್ಯಾರಿಟಿವ್ಗೆ ಮೋರ್ ಎಂಬ ಪದನ ಉಪಯೋಗ ಮಾಡ್ತೀವಿ, ಅಥವಾ ಸೂಪರ್ಲೇಟಿವ್ ಇರಬೇಕಾದ್ರೆ ಮೋಸ್ಟ್ ಎಂಬ ಪದನ ನಾವು ಉಪಯೋಗ ಮಾಡ್ತೀವಿ. ಅರ್ಥ ಆಯ್ತಲ್ಲ ಎಲ್ಲರಿಗೂ? ರೈಟ್. ಎಸ್. ಸೊ ಎಸ್, ಒನ್ ಬೈ ಒನ್. ಓಕೆ ದಿಗ್ನಾಥ್, ವಾಟ್ ವಾಸ್ ಯುವರ್ ಕ್ವೆಶ್ಚನ್ ದಿಗ್ನಾಥ್? ನೋಡಿ, ನನಗೆ ಎಷ್ಟೊಂದು ಚಾರ್ಟ್ಸ್ ಬರ್ತಿದೆ, ಒನ್ ಬೈ ಒನ್ ಐ ಆಮ್ ಟ್ರೈಂಗ್ ಟು ಸಾಲ್ವ್. ಓಕೆ, ಅರ್ಥ ಆಗ್ತಿದೆಯಾ? ಸ್ವಲ್ಪ ಸ್ವಲ್ಪ ಪೇಷನ್ಸಿಂದ ಸ್ವಲ್ಪ ವೆಯ್ಟ್ ಮಾಡಿ. ಐ ಗಾಟ್ ಲಾಟ್ ಆಫ್ ಕ್ವಶನ್ಸ್ ಟು ಆನ್ಸರ್. ಓಕೆ, ಡೋಂಟ್ ಸ್ಪ್ಯಾಮ್ ಮೀ ಪ್ಲೀಸ್. ಆರ್ ಟಿ ಸಿ, ಏನು ಆರ್ ಟಿ ಸಿ ಬೇಕು ದಿಗ್ನಾಥ್ ನಿಮಗೆ? ವಾಟ್ ಯು ಮೀನ್ ಆರ್ ಟಿ ಸಿ? ಆರ್ ಟಿ ಸಿಯಿಂದ ಏನು ಗೊತ್ತಾಗಬೇಕು ನಿಮಗೆ? ಒನ್ ಬೈ ಒನ್. ಫ್ರಮ್ ವಿಚ್ ಲೆಸನ್ಸ್? ನೋಡಿ ದಿಗ್ನಾಥ್, ನಾನು ಜಸ್ಟು ಪ್ರತಿಯೊಂದು ನಾನು ಪ್ರೋಸ್ ಹೇಳಬೇಕಾದ್ರೆ ಯಾವ ಪ್ರೋಸು ಆರ್ ಟಿ ಸಿಗೆ ಬರುತ್ತೆ, ಮತ್ತು ಯಾವ ಪೊಯಿಟ್ರಿ ಆರ್ ಟಿ ಸಿಗೆ ಬರುತ್ತೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಸೊ ಫೈನ್. ಸೊ ಲೆಟ್ ಮೀ ಟೆಲ್ ಇಟ್ ಯು ಅಗೇನ್. ಸೊ ಈಗ ನಮಗೆ ಆರ್ ಟಿ ಸಿಗೆ ಇಂಪಾರ್ಟೆಂಟ್ ಆಗಿರೋದು ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸಿಂದ ಬರುತ್ತೆ, ಮತ್ತು ಈ ಒಂದು ಸಿ ಎಲ್ ಎಮ್ ಇಂದ ಬರುತ್ತೆ. ಸೊ ನಿಮಗೆ ಇನ್ನೂ ಕನ್ಫ್ಯೂಷನ್ ಇರಬೇಕಾದ್ರೆ ಜಸ್ಟ್ ಒಂಚೂರು ನಿನ್ನೆ ಮಾಡಿರುವ ಮಾಡೆಲ್ ಪೇಪರ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಸಾಲ್ವ್ ಮಾಡಿದ್ದೀವಿ ಗೊತ್ತಾ, ಅದನ್ನು ಒಂಚೂರು ಹಂಗೆ ರಿವೈಸ್ ಮಾಡಿಕೊಟ್ಟಿದ್ದೀನಿ, ನಾತ್ ಈಸಿಯಾಗಿರುತ್ತೆ. ಓಕೆ, ಸಮ್ಮರಿನ ಎಕ್ಸ್ಪ್ಲೈನ್ ಮಾಡೋಕ್ಕೆ ನಮಗೆ ಈಗ ಟೈಮ್ ಸಿಗಲ್ಲ. ಓಕೆ. ಓಕೆ, ಆಸ್ ಸೂನ್ ಆಸ್ ಆ್ಯಂಡ್ ನೋ ಸೂನರ್ ದೆನ್ ಕ್ವಶನ್. ಓಕೆ, ಸೊ ಅದಕ್ಕೆ ನಮಗೆ 2 ಮಾರ್ಕ್ಗೆ ಬರುತ್ತೆ. ಆಸ್ ಸೂನ್ ಆಸ್ ಅಂತ ಬರಬೇಕಾದ್ರೆ ಏನೇ ಕ್ವಶನ್ ಇರಲಿ, ಏನೇ ಸ್ಟೇಟ್ಮೆಂಟ್ ಇರಲಿ ರುಶ್ವಿನ್, ಸೊ ಅದ್ರ ಮುಂದೆ ಆಸ್ ಸೂನ್ ಆಸ್ ಬಂದು ಆಸ್ ಸೂನ್ ಆಸ್ ಆ್ಯಡ್ ಮಾಡಿಬಿಟ್ಟು ಸೆಂಟೆನ್ಸ್ನ ಕನ್ಸ್ಟ್ರಕ್ಟ್ ಮಾಡಿ ಸಾಕಾಗುತ್ತೆ. ಓಕೆ, ರೈಟ್. ಸೊ ಅದನ್ನು ಬಿಟ್ಟರೆ ನೋ ಸೂನರ್ ದೆನ್. ಸೊ ಫಸ್ಟು ನೋ ಸೂನರ್ ದೆನ್ ಬರಬೇಕು. ಸೊ ಫಸ್ಟ್ ಕ್ಲಾಸ್ ಆದಮೇಲೆ ನೋ ಸೂನರ್ ಬರೆದುಬಿಟ್ಟು ಫಸ್ಟ್ ಕ್ಲಾಸ್ ಬರೀರಿ, ಸೆಂಟೆನ್ಸಲ್ಲಿರುವ ಫಸ್ಟ್ ಕ್ಲಾಸು. ಅದಾದಮೇಲೆ ದ್ಯಾನ್ ಅಂತ ಬರೆದುಬಿಟ್ಟು ಸೆಕೆಂಡ್ ಕ್ಲಾಸ್ ಬರೀರಿ, ಅದು ಈಸಿ ಆಗುತ್ತೆ. ಬಾಡಿ ಆಫ್ ದ ಲೆಟರ್, ಸ್ಟೂಡೆಂಟ್ಸ್ ಸಮ್ಮರಿ ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟೈಮೇ ಆಗಲ್ಲ, ಸಾಲಲ್ಲ ನಮಗೆ. ಸೊ ಏನು ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ ಅಂತ ನಾನು ನಿಮಗೆ ಆನ್ಸರ್ ಕೊಟ್ಟಿದ್ದೀನಿ. ವಾಟ್ ವಾಸ್ ದಾಟ್? ಒನ್ ಬೈ ಒನ್, ಎಸ್. ಸರ್, ಐ ಹ್ಯಾವ್ ಪ್ರಿಪೇರ್ಡ್ ಫಾರ್ ಮಾಡೆಲ್ ಪೇಪರ್, ಇಸ್ ದಟ್ ಎನಫ್ ಟು ಸ್ಕೋರ್ ಅಬೌವ್ 70? ಎಸ್, ದಟ್ ಈಸ್ ಎನಫ್ ಟು ಸ್ಕೋರ್. ಆದರೆ ರಿಲೇಟೆಡ್ ಕ್ವೆಶನ್ಸ್ ಅಲ್ಲಿಂದ ಕೇಳ್ತಾರೆ, ರೈಟ್? ಓಕೆ, ವಾಟ್ ಎಲ್ಸ್ ಡು ವಿ ಹ್ಯಾವ್ ಯರ್? Okay, very good, Darshan, that you have read yesterday's questions. Okay, right. ಮೆಂಡಿಂಗ್ ವಾಲ್ ಸಮರಿ. ಸೊ ಸಮರೀಸ್ ಎಲ್ಲ ಡಿಸ್ಕಸ್ ಮಾಡೋಕ್ಕೆ ಕಷ್ಟ ಆಗುತ್ತೆಪ್ಪ ಇಲ್ಲಿಗೆ, ಸೊ ಅದನ್ನು ನಾವು ಮಾಡೋಕ್ಕಾಗಲ್ಲ, ರೈಟ್? ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಆಲ್ರೆಡಿ ಕೊಟ್ಟಿದ್ದೀನಿ. ಸರ್, ಇನ್ವರ್ಷನ್ ಇನ್ ಗ್ರಾಮರ್. So, yes, students, it's time for you to now focus. So, ಶಾರ್ಟ್ ಸ್ಟ್ರಾಟಜಿನ ಪ್ಲ್ಯಾನ್ ಮಾಡಿ. ಸೊ ಆ ಒಂದು ಪ್ಲ್ಯಾನಿಂದಾನೇ ನೀವೇನು ಮಾಡಿ, ಇದನ್ನು ಆನ್ಸರ್ನ ಬರಿತಾ ಹೋಗಿ. ಸೊ ಎಸ್, ಐ ಗೆಸ್ ಐ ಹ್ಯಾವ್ ಗಿವನ್ ಆಲ್ ದ ಆನ್ಸರ್ಸ್ ಟು ಯುವರ್ ಕ್ವೆಶ್ಚನ್ಸ್. ಸೊ ಆಲ್ಮೋಸ್ಟ್ ಕ್ವೆಶ್ಚನ್ಸ್ ಆನ್ಸರ್ ಮಾಡಿದ್ದೀನಿ. ಸೊ ಲೆಟ್ ಅಸ್ ನಾಟ್ ಟೇಕ್ ಮೋರ್ ಟೈಮ್ ಇನ್ ರಿವಿಷನ್. ಸೊ ಆಲ್ರೆಡಿ 7 o'clock ಆಗಿದೆ. ಸೊ ನೀವು ನಿಮ್ಮ ಎಕ್ಸಾಮ್ಗೋಸ್ಕರ ನೀವು ಏನು ಮಾಡಿ, ಪ್ರಿಪೇರ್ ಆಗಿ, ಫೋಕಸ್ ಆಗಿ ಮಾಡ್ತಾ ಹೋಗಿ. Vignesh is asking, sir, that 2 model paper which you have solved, is that enough for today? Yes, that is enough. ಸೊ ಆ ಟೈಪಲ್ಲೇ ಅವರು ಕ್ವಶನ್ಸ್ ಕೇಳ್ತಾನೆ ಇರ್ತಾರೆ. ಓಕೆ, ಸೊ ಅದು ನೀವು ಮಾಡ್ಬೋದು. ಸರ್, ಇಸ್ ಓನ್ಲಿ ಒನ್ ಮಾಡೆಲ್ ಕ್ವಶನ್ ಪೇಪರ್ ಎನಫ್? ಅಲ್ಲಪ್ಪ, ಮಾಡೆಲ್ ಪೇಪರು ಆಲ್ 4 ಸಾಲ್ವ್ ಮಾಡಬೇಕು. ಸದ್ಯಕ್ಕೆ ನಾವು 2 ಮಾಡೆಲ್ ಪೇಪರ್ ಸಾಲ್ವ್ ಮಾಡಿದ್ವಿ. ಸೊ ಆ ಒಂದು 2 ಮಾಡೆಲ್ ಪೇಪರ್ ಮೇಲೆ ನಿಮಗೆ ಆನ್ಸರ್ಸ್ ಇರಲಿ. ಓಕೆ, ರೈಟ್ ದೆನ್ ಸ್ಟೂಡೆಂಟ್ಸ್. ಸೊ ಲೆಟ್ ಮೀ ಎಂಡ್ ದ ಕ್ಲಾಸ್ ಫಾರ್ ಯು. ಯಾ, ಸೊ ಏನು ಮಾಡಿ, ಕೊಟ್ಟಿರುವ ಸ್ಟ್ರಾಟಜಿನ ಕರೆಕ್ಟಾಗಿ ಫಾಲೋ ಮಾಡಿ. ಲಾಸ್ಟ್ 2 hours ಇದೆ. ಸೊ 2 hours ಚೆನ್ನಾಗಿ ಓದ್ಕೊಂಡು ಕ್ಲಾಸ್ಗೆ ಹೋಗಿ. ಸೊ ಒನ್ ಫೈನಲ್ ಟಿಪ್ ಬಿಫೋರ್ ಐ ಎಂಡ್ ದ ಕಾಲ್ ಫಾರ್ ಯು. ಗ್ರಾಮರ್ ಕ್ಲಾಸ್ ಇರಲಿ, ಕ್ರಾಶ್ ಕೋರ್ಸ್ ಕ್ಲಾಸ್ ಇರಲಿ, ಏನು ಮಾಡಿ ಗೊತ್ತಾ, ಕ್ಲಾ ಎಕ್ಸಾಮಲ್ಲಿ ಎಂಟ್ರ್ ಹೋಗೋಕ್ಕೆ ಮುಂಚೆ ಒಂದು ಕಾಮ್ನೆಸ್ ಇರಬೇಕು.
ಪ್ರೆಷರ್ ಆಗಬಾರ್ದು, ಸ್ಟ್ರೆಸ್ಸಲ್ಲಿ ಇರಬಾರ್ದು. ಮಾಡ್ತೀರಾ, ಚೆನ್ನಾಗಿ ಮಾಡ್ತೀರಾ. ಸೊ ಎಸ್, ಯು ವಿಲ್ ಡೂ ಇಟ್ ನೈಸ್ಲಿ. ಏನು ಬಟ್ ಪ್ರೆಷರ್ ಇದ್ರೆ ಏನಾಗ್ಬಿಡುತ್ತೆ ಗೊತ್ತಾ, ನೀವು ಗೊತ್ತಿರೋ ಆನ್ಸರ್ ಕೂಡ ಏನು ಮಾಡಿಬಿಡ್ತೀರಾ, ನೀವು ಅದನ್ನು ನೀವು ಆ, ಗೊತ್ತಿರೋ ಆನ್ಸರ್ ಕೂಡ ನೀವು ಮೆಸ್ಸಪ್ ಮಾಡಿಬಿಡ್ತೀರಾ. ಸೊ ಅದನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ಸೊ ನೀವು ಏನು ಮಾಡಿ, ಕಾಮ್ ಮೈಂಡಿಂದ ಹೋಗಿ. ಎಲ್ಲ ಪ್ರಿಪೇರ್ ಆಗಿದ್ದೀರಾ, ಸೊ ಪ್ರಿಪರೇಷನ್ನು ಇದೆ. ಸೊ ಅದನ್ನು ಕರೆಕ್ಟಾಗಿ ಎಕ್ಸಿಕ್ಯೂಷನ್ ಮಾತ್ರ ಮಾಡಬೇಕು. ಸೊ ಪ್ರೆಷರಿಂದ ನೀವು ಎಕ್ಸಿಕ್ಯೂಷನ್ ಮಾಡೋದನ್ನ ಮಿಸ್ ಮಾಡಿಬಿಟ್ರೆ ಪ್ರಿಪ್ರೇಷನ್ ವೇಸ್ಟ್ ಆಗೋಗುತ್ತೆ. ಎಸ್. ಸೊ ಇದರಲ್ಲಿ ನೀವು ನೆನಪಲ್ಲಿಟ್ಟಿರಿ, ನೆನಪಲ್ಲಿ ಇದ್ದಬೇಕಾದ್ರೆ ನೀವು ಇದನ್ನು ಫೋಕಸ್ ಮಾಡ್ತಾ ಇರಿ. ಓಕೆ, ಸೊ ವಿತ್ ದಟ್ ಐ ಲೀವ್ ಯು ಆಲ್. ಓಕೆ. ಓಕೆ, ನೂರ್ಜಹಾನ್ ಇಸ್ ಆಸ್ಕಿಂಗ್ ಸರ್ ಹೌ ಟು ಮ್ಯಾನೇಜ್ ಟೈಮ್ ಇನ್ ಎಕ್ಸಾಮ್. ನಾನು ಜಸ್ಟು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ಹೇಳಿದೆಲ್ಲ ನಿಮಗೆ. ಸೊ ಏನು ಮಾಡ್ತೀರಿ ಗೊತ್ತಾ. ಓಕೆ, ಸೊ ಈಗ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟು. ಸೊ ಯು ಹ್ಯಾವ್ ಟು ಅಲಾಕೇಟ್ ಟೈಮ್ ಅಕಾರ್ಡಿಂಗ್ ಟು ದ ಮಾರ್ಕ್ಸ್ ವೆಯ್ಟೇಜು. ಸೊ ಈಗ 1 ಮಾರ್ಕ್ ಗ್ರಾಮರ್ ಕ್ವಶನ್ಸ್ಗೆ ನೀವು ಕೂತ್ಕೊಂಡು ಒಂದು 10-15 ಮಿನಿಟ್ಸ್ ಅಲ್ಲೇ ನೀವು ಸ್ಪೆಂಡ್ ಮಾಡಿಬಿಟ್ರೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಮತ್ತು ಇನ್ನೊಂದು, ಗ್ರಾಮರ್ ಮಾಡಬೇಕಾದ್ರೆ ಸೊ 4 ಕ್ವಶನ್ಸಲ್ಲಿ ಒಂದು ಕ್ವಶನ್ ನಿಮಗೆ ಗೊತ್ತಿಲ್ಲ ಅಂತ ಅಲ್ಲೇ ಕೂತ್ಕೊಂಡು ಯೋಚನೆ ಮಾಡಬೇಡ. ಬಿಟ್ಬಿಡಿ. ಬಿಟ್ಬಿಟ್ಟು ಹಂಗೆ ಮುಂದೆ ಹೋಗಿ, ಸ್ಪೇಸ್ ಬಿಟ್ಬಿಟ್ಟು ಮುಂದೆ ಹೋಗಿ. ಆದರೆ ಪ್ರತಿಯೊಂದು ಆ ಕ್ವಶನ್ ಆನ್ಸರ್ ಮಾಡಿ, ರಾಂಗ್ ಆನ್ಸರ್ಸ್ ಇದ್ರೂ ಕೂಡ ಏನು ಸಮಥಿಂಗ್ ರಿಲೇಟೆಡ್ ಬರೀರಿ. ಆನ್ಸರ್ನ ಹಂಗೆ ಬ್ಲಾಂಕ್ ಆಗಿ ಬಿಡೋಕ್ಕೆ ಹೋಗಬೇಡಿ. ಸೊ ಸಮಥಿಂಗ್ ರಿಲೇಟೆಡ್ ಬರೀರಿ ಅದರಲ್ಲಿ. ಸೊ ಕೊನೆಗೆ ಅದೇನಾಗುತ್ತೆ, ನೀವು ಬಂದು ಫಿಲ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಈಗ ಏನೋ ಒಂದು ಕ್ವಶನ್ ಬರಿತಾ ಹೋಗ್ತಾ ಇದ್ದೀರಾ, ಓಕೆನಾ. ಸೊ ಅದು ಬಂದು ನೀವು ಇನ್ ಬಿಟ್ವೀನ್ ಏನೋ ಮರ್ತೋಗಿದ್ರಿ, ಏನೋ ಮಿಸ್ ಆಯಿತು, ಸೊ ಅದು ನೆನ್ಪು ಬರ್ತಿಲ್ಲ ಆನ್ಸರ್ ಅಂತ ಅಲ್ಲೇ ಕೂತ್ಕೊಂಡು ಏನದು ಏನದು ಅಂತ ಚಿಂತೆ ಮಾಡೋದು ಬಿಟ್ಟು ಅದಲ್ಲೇ ಸ್ಟಾಪ್ ಮಾಡಿ ನೆಕ್ಸ್ಟ್ ಕ್ವಶನ್ ಆನ್ಸರ್ ಮಾಡಿ. ಸೊ ಅದರಲ್ಲಿ ಟೈಮ್ ವೇಸ್ಟ್ ಆಗಲ್ಲ. ಸೊ ಇದಂತೂ ತುಂಬ ಇಂಪಾರ್ಟೆಂಟ್, ಇದಂತೂ ನೀವು ನೆನಪಲ್ಲಿಟ್ಟಿರಬೇಕು. ಎಸ್, ಅಟೆಂಡಿಂಗ್ ಇಟ್ ಆರ್ಡರ್ ವೈಸ್ ಇಸ್ ಆಲ್ವೇಸ್ ಬೆಟರ್. ಓಕೆ, ನಾನು ಏನು ಹೇಳ್ತಿದ್ದೀನಿ ಅಂದರೆ, ಅದನ್ನು ಈಗ 4th ಕ್ವಶನ್ ಗೊತ್ತಿಲ್ಲ ಗ್ರಾಮರ್ ಪಾಯಿಂಟಿಗೆ, ಅದನ್ನು ಅಟೆಂಡ್ ಮಾಡಿರಿ, ಸ್ಪೇಸ್ ಬಿಟ್ಟಿರಿ. ಓಕೆ, ನಿಮ್ಗೆ ಗೊತ್ತು ತಾನೇ ಸ್ಪೇಸ್ ಎಷ್ಟು ಕೊಡಬೇಕಂತ. ಸೊ ಆ ಸ್ಪೇಸ್ ಕೊಟ್ಬಿಟ್ಟು ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬಿಡಿ ಅಷ್ಟೇ, ರೈಟ್. ಸೊ ದಟ್ ಇಸ್ ವಾಟ್ ಐ ಆಮ್ ಸೇಯಿಂಗ್, ರೈಟ್. ಯಾ. ಸೊ ಶುಡ್ ವಿ ರೈಟ್ ಲಾಂಗ್ ಆನ್ಸರ್ಸ್ ಮಾಡೋದು ಅವ್ರು ಯಾವ ಆರ್ಡ್ರಲ್ಲಿ ಕೊಟ್ಟಿದ್ದಾರೋ ಆ ಆರ್ಡ್ರಲ್ಲೇ ಮಾಡಿ. ಫಸ್ಟು ಲಾಂಗ್ ಆನ್ಸರು ಶಾರ್ಟ್ ಆನ್ಸರ್ ಅಂತ ಬರೆಯೋಕ್ಕೆ ಹೋಗಬೇಡಿ. ಯಾವ ಆರ್ಡ್ರಲ್ಲಿ ಕೊಟ್ಟಿದ್ದಾರೋ ಆ ಆರ್ಡ್ರಲ್ಲೇ ಬರೀರಿ. ಓಕೆ. ಓಕೆ, ಅನಾಲಜಿ ಬಗ್ಗೆ ಅಗೇನ್ ಕೇಳ್ತಿದ್ದಾರೆ. ನಾನು ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅನಾಲಜಿಗೆ 4 ಕ್ವಶನ್ಸ್ ಬರುತ್ತೆ. ಸೊ ಅನಾಲಜಿ ಅಂದರೆ ಏನು, ರಿಲೇಟೆಡ್ ಆನ್ಸರ್ಸ್ ಬರೀಬೇಕು. ಫಾರ್ ಎಕ್ಸಾಂಪಲ್, ಫಸ್ಟ್ ಕ್ವಶನ್ ಪ್ರೊಫೆಷನಿಂದ ಕೇಳಿದ್ದಾರೆ. ಡೆಂಟಿಸ್ಟ್ ಏನು ಮಾಡ್ತಾರೆ, ಡೆಂಟಿಸ್ಟ್ಗೆ ಏನು ರಿಲೇಟೆಡ್ ಆಗಿರುತ್ತೆ. ಡೆಂಟಿಸ್ಟ್ಗೆ ರಿಲೇಟೆಡ್ ಆಗಿರೋದು ಟೀತು. ಡರ್ಮಟಾಲಜಿಸ್ಟ್ಗೆ ರಿಲೇಟೆಡ್ ಆಗಿರೋದು ಸ್ಕಿನ್. ಸೊ ಅದು ಒಂದು ಅನಾಲಜಿ. ಸೊ ಅನಾಲಜಿಯಲ್ಲಿ ಏನು ಮಾಡ್ತಾರೆ, ಅನಾಲಜಿಯಲ್ಲಿ ನಮಗೆ ಪ್ರೊಫೆಷನ್ ಬಗ್ಗೆ ಕೇಳ್ತಾರೆ. ಆಂಟನಮ್ಸ್ ಅಂದರೆ ಆಪೋಸಿಟ್ ಮೀನಿಂಗ್ ವರ್ಡ್ಸ್, ಮತ್ತು ಸಿನೋನಿಮ್ಸ್ ಸಿಮಿಲರ್ ಮೀನಿಂಗ್ ವರ್ಡ್ಸ್. ಕೊನೆಗೆ ಅವ್ರು ಏನು ಕೇಳ್ತಾರೆ, ನಮಗೆ ಹೋಮೋಫೋನ್ಸಿಂದ ಕೇಳ್ತಾರೆ. ಇದೆಲ್ಲ ನಾವು ನೆನ್ನೆ ನೋಡಿದೀವಿ. ಓಕೆ, ಅನಾಲಜಿ ಅಲ್ಲಿಗೆ ನಿಮಗೆ ಮುಗಿಯುತ್ತೆ. ಸರ್, ಐ ಹ್ಯಾವ್ ಅ ಕ್ವೆಶ್ಚನ್, ವಿ ಹ್ಯಾವ್ ಟು ರೈಟ್ ಇನ್ ಪ್ಯಾರಾಗ್ರಾಫ್ ಆರ್ ಪಾಯಿಂಟ್ಸ್, ಪ್ಲೀಸ್ ರಿಪ್ಲೈ. ಓ ಓ ಓ ನೆವರ್ ಟು ರೈಟ್ ಇನ್ ಪಾಯಿಂಟ್ಸ್. ಪ್ರತಿ ಒಂದು ಟೈಮ್ಗೆ ಆನ್ಸರ್ಸೇ ಬರೀಬೇಕು. ಓಕೆ. ದರ್ಶನ್, ಆ್ಯನ್ ಫ್ರಾಂಕ್ ನಾನು ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದೆಪ್ಪ, ಅದೇ ಪ್ರತಿ ಒಂದು ಸರ್ತಿ ನೀವು ರಿಪೀಟ್ ಮಾಡಿದ್ರೆ ನಾವೇನು ಮಾಡಬಹುದು. ಓಕೆ, ಆ್ಯನ್ ಫ್ರಾಂಕ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಅವ್ರ ನೆಕ್ಸಿಲ್ ಇರಬೇಕಾದ್ರೆ ಏನಾಯಿತು, ಮತ್ತು ಅಲ್ಲಿಂದ ನಮ್ಗೆ ಬರೋದು 3 ಮಾರ್ಕ್ ಕ್ವಶನ್ಸ್ ಮತ್ತು 1 ಮಾರ್ಕ್ ಕ್ವಶನ್ಸ್ ಮಾತ್ರನೇ. ಸೊ 1 ಮಾರ್ಕ್ ಕ್ವಶನ್ಸ್ಗೆ ಒಂದು ಶಾರ್ಟ್ ಸ್ಟೋರೀಸ್ನ ಅವರು ಡೀಟೇಲ್ಸ್ನ ನೀವು ನೆನಪಲ್ಲಿಟ್ಟಿರಬೇಕು. ಓಕೆ. ರಿಪೋರ್ಟೆಡ್ ಸ್ಪೀಚ್, ಶುಯಬ್, ಈಗ ನಾನು ರಿಪೋರ್ಟೆಡ್ ಸ್ಪೀಚ್ ಹೆಂಗೆ ನಾನು ಎಕ್ಸ್ಪ್ಲೇನ್ ಮಾಡಲಿ ನಾನು ನಿಮಗೆ. ಸೊ ಒಂದು ವಿಡಿಯೋ ಇದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಸೊ ಅದೊಂದು 7 ಮಿನಿಟ್ಸ್ ವಿಡಿಯೋ ಅಂತ ಅನ್ಕೊತೀನಿ. ಅದನ್ನು ನೀವು ಇದು ಮಾಡ್ಕೊಂಡು ಹೋಗಿ. ಆದರೆ ರಿಪೋರ್ಟೆಡ್ ಸ್ಪೀಚ್ ತುಂಬ ಇಂಪಾರ್ಟೆಂಟು. ಸಿಂಪಲ್ ಆಗಿ ನೀವು ಆನ್ಸರ್ ಮಾಡ್ಕೊಂಡು ಹೋಗ್ಬೋದು. ರೈಟ್. ಓಕೆ ದೆನ್. ಸೊ ಯಾ ಸ್ಟೂಡೆಂಟ್ಸ್, ಸೊ ಲೆಟ್ ಮೀ ಗಿವ್ ಬ್ರೇಕ್ ಟು ಯು. ಸೊ ನೀವೇನು ಮಾಡಿ, ಸೊ ಚೆನ್ನಾಗಿ ಓದ್ಕೊಳ್ಳಿ. ರೈಟ್. ಸೊ ಲೆಟ್ ಮೀ ಸ್ಟಾಪ್ ಶೇರಿಂಗ್ ಮೈ ಸ್ಕ್ರೀನ್. ಸೊ ಎಸ್, ಇದನ್ನು ನೀವು ನೆನಪಲ್ಲಿಟ್ಟಿದ್ರೆ ಈಸಿಯಾಗಿ ನೀವು ಬರೀಬಹುದು. ಓಕೆ, ಸೊ ಆಲ್ ದ ಬೆಸ್ಟ್ ಟು ಎವ್ರಿ ಸಿಂಗಲ್ ಒನ್ ಆಫ್ ಯು ಸ್ಟೂಡೆಂಟ್ಸ್. ಪ್ರೆಷರ್ ಇಲ್ಲದೆ ಏನು ಮಾಡಿ, ಈಸಿಯಾಗಿ ನೀವು ಬರೀರಿ. ಓಕೆ. ಸೊ ಆಲ್ ದ ಬೆಸ್ಟ್, ಸಿ ಯು ಆಲ್, ಬಾಯ್. Yes, so we'll end the meet, students. Bye.